ಪರಮ ಪೂಜನೀಯ ಶ್ರೀಗಳವರ ಪವಿತ್ರ ಸನ್ನಿಧಾನದಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಷಟ್ಸ್ಥಲ ಇದು ಶಾಂತಿಯ ಪಥ. ಇದನ್ನು 6 ಹಂತದಲ್ಲಿ ಕ್ರಮಿಸೋದು. ಅದಕ್ಕಾಗಿ ಕೆಲ ಸಾಧನೆಗಳನ್ನು ಈ ಷಟ್ಸ್ಥಲ ಹೊಂದಿದೆ. ನಿನ್ನೆ ತಾವು ನೋಡಿದರೆ ಅದು ತ್ರಿವಿಧಾಂಗ ಸಾಧನ. ಅದೊಂದು ಷಟ್ಸ್ಥಲದ ಒಂದು ಸಾಧನೆ. ಇಂಥ ಹಲವಾರು ಸಾಧನೆಗಳು ಷಟ್ಸ್ಥಳದಲ್ಲಿ ಸಮಾವೇಶಗೊಂಡಿದೆ. ತಾವು ಕೇಳಿದರೆ ಸಖೀಲ ಷಟ್ಚಕ್ರ ಸಾಧನ ಅದು ಒಂದು. ಆ ಬಳಿಕ ಷಡಂಗ ಲಯ ಸಾಧನ ಅದು ಇನ್ನೊಂದು. ಇಂಥ ಒಂದು ಸುಮಾರು 10-12 ಸಾಧನೆಗಳಿಂದ ಈ ಷಟ್ಸ್ಥಲ ಕೂಡಿದೆ. ಅದರಲ್ಲಿ 1, 2, 3 ನಾವು ನೋಡಿದ್ದೇವೆ. ಈಗ ತ್ರಿವಿಧ ಲಿಂಗ ಸಾಧನ, ಇದು ಒಂದು ಸುಂದರ ಸಾಧನೆ. ಇದು ಯೋಗಿಕ ಸಾಧನೆ, ಬಹಳ ಅರ್ಥಪೂರ್ಣವಾದದ್ದು, ಅಷ್ಟೇ ಪರಿಣಾಮಕಾರಿಯಾದದ್ದು. ಈಗ ನಾವು ಏನನ್ನಾದರೂ ಅನುಭವಿಸಬೇಕಾದ್ರೆ ಸಾಧನ ಬಹಳ ಮಹತ್ವದ್ದು. ಅಂದ್ರೆ ಇನ್ಸ್ಟ್ರೂಮೆಂಟ್. ಈ ಹೂವನ್ನು ನೋಡಬೇಕಾದ್ರೆ ಕಣ್ಣು ಇದು ಸಾಧನ. ಕಣ್ಣು ಇಲ್ಲ ಆಯಿತು ಅಂದ್ರೆ ನಾವು ಹೂವಿನ ಸೌಂದರ್ಯವನ್ನು ನೋಡ್ಲಿಕ್ಕಾಗೋದಿಲ್ಲ. ಮನಸ್ಸ ಇಲ್ಲದಾಯಿತು ಅಂದ್ರೆ ಸೌಂದರ್ಯದ ಅನುಭವ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಅಂದ್ರೆ ವಸ್ತುವಿನ ಸೌಂದರ್ಯ ನೋಡೋದಕ್ಕೆ ಇಂದ್ರಿಯ ಬೇಕಾಗ್ತದೆ, ಒಂದು ಸಾಧನ ಬೇಕು. ಅದನ್ನು ಅನುಭವಿಸೋದಕ್ಕೆ ಇನ್ನೊಂದು ಸಾಧನ ಬೇಕು. ಹೀಗ ಸಾಧನ ಇಲ್ಲದೆ ಇದ್ರೆ ನಮಗೆ ದರ್ಶನವೂ ಇಲ್ಲ, ಅನುಭವವೂ ಇಲ್ಲ. ಎರಡೂ ಸಾಧ್ಯ. ಬಹಳ ಮಹತ್ವದ 2 ಅಂಗಗಳು ನಿಸರ್ಗ ನಮಗೆ ಅಳವಡಿಸಿ ಕೊಟ್ಟಿದೆ. ಎರಡನ್ನೂ ಕೊಟ್ಟಿದೆ. ಅನುಭವಿಸಲಿಕ್ಕೆ ಬೇಕಾಗುವ ಸುಂದರ ಮನಸ್ಸು, ವಸ್ತುಗಳನ್ನು ತೋರಿಸುವಂಥ ಇಂದ್ರಿಯಗಳು, ಇವು ಹೊರಗೆ ಬಾಹ್ಯ ಇಂದ್ರಿಯಗಳು. ಅದಕ್ಕೆ ಅಂತರಿಂದ್ರಿಯ ಅಂತ ನಾವು ಕರೀತೇವೆ. ಈ ದೇಹದಲ್ಲಿ ಬಾಹ್ಯ ಇಂದ್ರಿಯಗಳದ. ದೇಹದ ಒಳಗೆ ಒಂದು ಮನಸ್ಸ ಅಂತಾರೆ. ಮನಸ್ಸ ಬಹಳ ಅಪರೂಪದ ಒಂದು ಸಾಧನ, ಬಹಳ ಸಮರ್ಥವಾದದ್ದು. ಪತಂಜಲ ಮಹರ್ಷಿ ಹೇಳ್ತಾರೆ, ಅದು ಶಕ್ತಿಯ ಪುಂಜ, ಅನೇಕ ಶಕ್ತಿಗಳ ಪುಂಜ ಅದು ಮನಸ್ಸು. ಅಂಥ ಮನಸ್ಸನ್ನ ನಾವು ಬಳಸದೆ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ನಾವು ಮಾಡಬೇಕಾದ ಕಾರ್ಯಗಳು, ನಾವು ಪಡೆಯಬೇಕಾದಂಥ ವಸ್ತುಗಳು, ಅದರ ಅನುಭವ, ಅದರ ಸಂತೋಷ ಯಾವುದೂ ಸಾಧ್ಯ ಇಲ್ಲ. ಜ್ಞಾನಕ್ಕೆ ಅದೇ ಸಾಧನ, ಆನಂದ ಪಡೆಯೋದಕ್ಕೆ ಅದೇ ಸಾಧನ. ಅಂಥ ಸುಂದರ ಸಾಧನ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ಇದು ಅಂತರಂಗದಲ್ಲಿ ಅದ. ಅದಕ್ಕಾಗಿ ನಾವು ನಿಸರ್ಗಕ್ಕೆ ಋಣಿಯಾಗಿರಬೇಕು, ಕೃತಜ್ಞರಾಗಿರಬೇಕು.
ಚೆನ್ನಾಗಿದೆ. ನಮ್ಮ ಶರೀರ ಕುರೂಪ ಸ್ವರೂಪ, ಮನಸ್ಸಾಗಲ್ಲ. ಮನಸ್ಸಿಗೆ ಬಣ್ಣ ಇಲ್ಲ. ಮನಸ್ಸನ್ನ ಸ್ಪರ್ಶ ಮಾಡಲಿಕ್ಕೆ ಬರೋದಿಲ್ಲ. ಮನಸ್ಸನ್ನ ಹಿಡಿಲಿಕ್ಕಾಗೋದಿಲ್ಲ. ಯು ಕೆನಾಟ್ ಹೋಲ್ಡ್ ಇಟ್. ಯು ಕೆನಾಟ್ ಸೀ ಇಟ್. ಯು ಕೆನಾಟ್ ಟಚ್ ಇಟ್. ಅಷ್ಟು ಸೂಕ್ಷ್ಮ. ಅಂಥ ಮನಸ್ಸನ್ನು ಬಳಸಿಕೊಂಡೇ ನಾವೆಲ್ಲ ಬದುಕ ಕಟ್ಟಿಕೊಳ್ಳುವುದು. ಇಂಥ ಮನಸ್ಸು ಒಳಗೆ ಇದೊಂದು ದೇಹ, ಇವಿಷ್ಟು ಇಂದ್ರಿಯಗಳು ದೇಹದಲ್ಲಿ ಹೊಂದಿಕೊಂಡಿವೆ, ಅದಾವಿಲ್ಲೆಲ್ಲ. ಈ ಇಂದ್ರಿಯ ಯುಕ್ತವಾದಂತಹ ದೇಹಕ್ಕೆ ನಾವು ಸ್ಥೂಲ ದೇಹ ಅಂತ ಕರಿತೀವಿ. ಇಂದ್ರಿಯಗಳಿಂದ ಸುಸಜ್ಜಿತವಾದ ದೇಹ ಅದಲ್ಲ, ಇದು ಸ್ಥೂಲ. ಇದು ಕ್ರಿಯಾಶೀಲ. ಇಲ್ಲಿ ಕ್ರಿಯೆಗಳು ನಡೀತಾವ. 2 ಕ್ರಿಯೆಗಳು. ಒಂದು ಕ್ರಿಯಾ, ಸಾಮಾನ್ಯ ಕ್ರಿಯಾ ನಡೀತಾವ. ಇನ್ನೊಂದು ಜ್ಞಾನಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಡೀತಾವ, ಕಾಗ್ನಿಟಿವ್ ಆಕ್ಟಿವಿಟೀಸ್. ಎರಡನೇದ್ದು ಕಾಗ್ನಿಟಿವ್ ಆಕ್ಟಿವಿಟೀಸ್. ಅದು ಇದೊಂದಿಷ್ಟು ಕೆಲಸ, ಚಲನಾತ್ಮಕ ಕ್ರಿಯಾ. ಎರಡನೇದ್ದು ಜ್ಞಾನಾತ್ಮಕ ಕ್ರಿಯಾ. 2 ನಡೀತಾವ. ಚಲನಾತ್ಮಕ ಮತ್ತು ಜ್ಞಾನಾತ್ಮಕ 2 ಕಾರ್ಯಗಳು ಈ ದೇಹದಲ್ಲಿ ನಡೀತಾ ಇರ್ತವೆ. ಮನಸ್ಸಿನಲ್ಲಿ ಏನೇನು ನಡೀತಾವ? ಜ್ಞಾನಾತ್ಮಕ ಕಾರ್ಯಗಳು ಅಲ್ಲಿ. ಅನುಭವದ ಅಂದ್ರೆ ಭಾವನಾತ್ಮಕ ಕಾರ್ಯಗಳು, ಇವು 2 ಅಲ್ಲಿ ನಡೀತಾವ. ಅದರ ಕೂಡ ಅನೇಕ ಕಾರ್ಯಗಳು ನಡೀತಾನೆ ಇರ್ತಾವ. ಅವು ಸಾಂಘಿಕ ಪ್ರಾಸಂಗಿಕ ಕಾರ್ಯಗಳು, ಪೋಷಕ ಕಾರ್ಯಗಳು ನಡೀತಾ ಇರ್ತವೆ. ಇಂಥ ದೇಹಕ್ಕೆ ಸ್ಥೂಲ ದೇಹ ಅಂತ ಕರಿತೇವೆ. ಮನಸ್ಸದಲ್ಲ, ಈ ಮನಸ್ಸಿಗೆ ಸೂಕ್ಷ್ಮ ದೇಹ ಅಂತ ಕರೆಯೋದು. ಅದು ಸೂಕ್ಷ್ಮ. ಯಾಕೆ ಸೂಕ್ಷ್ಮ? ಅದನ್ನ ಮುಟ್ಲಿಕ್ಕೆ ಬರೋದಿಲ್ಲ. ನಾಟ್ ಟ್ಯಾಕ್ಚುವಲ್. ಅದನ್ನ ಹೀಗೆ ಸ್ಪರ್ಶ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಬಹಳ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ. ಜಗತ್ತಿನಲ್ಲಿ ಏನಾದರೂ ಅತ್ಯಂತ ಸೂಕ್ಷ್ಮ ಏನಾದರೂ ಇದ್ರೆ ಅದು ಮನಸ್ಸು. ಇನ್ನ ಅಣುಗಳಿಗೆ ಸಹಿತ ಒಂದಿಷ್ಟು ಗೊತ್ತಾಗ್ತದೆ ನಮಗೆ, ಅದರ ರಚನಾ ಹೇಳಬಹುದು. ಮನಸ್ಸನ್ನ ಆ ರೀತಿ ರಚನೆಗೆ ಒಳಪಡಿಸ್ಲಿಕ್ಕೆ ಆಗಲ್ಲ. ಅಷ್ಟು ಸೂಕ್ಷ್ಮ, ಏನಂತ ಗೊತ್ತಿರೋದಿಲ್ಲ, ಅಷ್ಟು ಸೂಕ್ಷ್ಮ. ಅದಕ್ಕೆ ಸೂಕ್ಷ್ಮ ದೇಹ ಅಂತ ಕರಿತೀವಿ. ಇದು ಸ್ಥೂಲ ದೇಹ. ಇವು 2. ಆ ಬಳಿಕ ಒಂದ್ ಸ್ವಲ್ಪ ಇನ್ನಷ್ಟು ಹಿಂದೆ ಹೋದ್ರೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹ ಕೆಲಸ ಮಾಡದ ಅವಸ್ಥೆಯೊಳಗೆ, ಅಂದ್ರೆ ಸೂಕ್ಷ್ಮ ದೇಹ ಈಗ ಭಾವಿಸೋದಿಲ್ಲ, ವಿಚಾರ ಮಾಡೋದಿಲ್ಲ, ಚಲಿಸೋದಿಲ್ಲ ಅಂತ ಇಟ್ಕೊಳ್ಳೋಣ. ಮನಸ್ಸು ಚಲಿಸದಂಥ ಅವಸ್ಥೆಯೊಳಗ ಒಂದು ಅನುಭವಕ್ಕೆ ನಮಗೆ ಬರ್ತಿರ್ತದೆ ನಾನು ಅಂತ. ಈ ನಾನು ಅಂತ ಏನು ಅನುಭವಕ್ಕೆ ಬರ್ತದಲ್ಲ, ಉಳಿದೆಲ್ಲ ಬಿಟ್ಟು ಅಂಥ ಅನುಭವಕ್ಕೆ ಬರಬೇಕಾದ್ರೆ ಒಂದೇನು ಕರಣ ಬೇಕೋ ಅಥವಾ ಅಂಗ ಬೇಕೋ, ಅದಕ್ಕೆ ನಾವು ಕಾರಣಾಂಗ ಅಂತ ಕರೀತೀವಿ. ಅದು ಕಾರಣ ಶರೀರ. ಇದು ಸ್ಥೂಲ ಶರೀರ, ಅದು ಸೂಕ್ಷ್ಮ ಶರೀರ, ಅದು ಕಾರಣ. 3 ಶರೀರಗಳು. ಸ್ಥೂಲ ಶರೀರದಿಂದ ಏನು ಮಾಡ್ತೇವೆ? ಕೆಲಸ ಮಾಡ್ತೇವೆ. 2 ರೀತಿಯ ಕಾರ್ಯಗಳನ್ನು ಮಾಡ್ತೇವೆ. ಚಲಿಸ್ತೇವೆ, ಆ ಬಳಿಕ ವಸ್ತುಗಳ ಜ್ಞಾನವನ್ನು ಮಾಡಿಕೊಳ್ತೇವೆ. ಮನಸ್ಸಿನಿಂದ ಏನು ಮಾಡ್ತೇವೆ? ಅನುಭವಿಸ್ತೇವೆ, ಇಚ್ಛಿಸ್ತೇವೆ, ವಿಚಾರ ಮಾಡ್ತೇವೆ, ಕಲ್ಪಿಸ್ತೇವೆ. ಇವೆಲ್ಲ ಕಾರ್ಯಗಳನ್ನು ಮಾಡ್ತೇವೆ. ಇವು 2. ಒಂದು ಸ್ಥೂಲ, ಈಗ ಜಾಗ್ರ ಪ್ರಪಂಚ ಅದ. ಇದೆಲ್ಲ ಜಾಗ್ರ. ಇದು ಜಾಗ್ರ ಅಂದ್ರೆ ಈ ದೇಹ ಕೆಲಸ ಮಾಡ್ತದೆ,
ಇಂದ್ರಿಯಗಳು ಕೆಲಸ ಮಾಡ್ತಾವ, ಇದು ಜಾಗ್ರಾವಸ್ಥೆ. ಇದನ್ನೆಲ್ಲ ನಾನು ನೋಡ್ತೇನೆ, ಕೇಳ್ತೇನೆ, ಮುಟ್ತೇನೆ, ಮೂಷಿಸ್ತೇನೆ. ಇದೆಲ್ಲ ಜಾಗ್ರದ ಕಾರ್ಯಗಳು. ಜಾಗ್ರಾವಸ್ಥೆಯೊಳಗೆ ಸಮಸ್ತ ಜಗತ್ತಿನ ಜ್ಞಾನ ನನಗುಂಟಾಗ್ತದೆ. ಬಹಳ ಅದ್ಭುತವಾದ ಜ್ಞಾನ ಇದೆ. ಎಂಥ ವಿಶಾಲವಾದ ಜಗತ್ತ, ಇಂಥ ಸಮಸ್ತ ಜಗತ್ತನ್ನ ನೋಡುವಂಥ, ಅದನ್ನು ಅನುಭವಿಸುವಂಥ ಒಂದು ಕಾರ್ಯ ಏನು ನಡೀತದಲ್ಲ, ಇದು ಬಹಳ ವಿಶೇಷವಾದ ಕಾರ್ಯ. ಇದಕ್ಕೆ ಜಾಗ್ರಾನುಭವ ಅಂತ ಕರೀತೇವೆ. ಜಾಗ್ರ ಜಗತ್ತಿನ ಜ್ಞಾನ ಮತ್ತು ಅನುಭವ ತಮಗೆ ಗೊತ್ತಿರಬೇಕು. ಜ್ಞಾನ ಬೇರೆ, ಅನುಭವ ಬೇರೆ. ಈಗಿದು ಜ್ಞಾನ, ಇದನ್ನು ನೋಡಿದ್ರೆ ಇದು ಜ್ಞಾನ, ಇದು ಹೂವ ಅಷ್ಟೇ. ಆದ್ರೆ ಇದರೊಳಗೆ ಭಾವ ಕೂಡ್ತು ಅಂದ್ರೆ ಅನುಭವ. ಜ್ಞಾನರಹಿತ ಅನುಭವ ಇರೋದಿಲ್ಲ, ಮತ್ತು ಅನುಭವ ರಹಿತ ಜ್ಞಾನ ಇರಬಹುದು. ಅನುಭವ ಆಗಬೇಕಾಗಿತ್ತು ಅಂದ್ರೆ ಭಾವಯುಕ್ತವಾಗಬೇಕು. ಇದನ್ನು ನೋಡದೆ, ಈಗ ಕ್ಯಾಮ್ರಾನು ನೋಡ್ತದೆ, ಇದನ್ನು ಅದೇನು ಅದಕ್ಕೆ ಜ್ಞಾನ ಆಗ್ತದೆ, ಆದ್ರೆ ಅನುಭವ ಇರೋದಿಲ್ಲ. ಈಗ ತಾವು ನೋಡ್ತೀರಿ, ಇದನ್ನು ನೋಡಿದ ಕೂಡಲೇ ಏನನ್ನಿಸ್ತದೆ? ಸಂತೋಷ ಅನ್ನಿಸ್ತದೆ, ಸುಖ ಅನ್ನಿಸ್ತದೆ. ಅದು ಭಾವನೆಯ ಅಂಶ. ಜ್ಞಾನದ ಕೂಡ, ಹೂವಿನ ಜ್ಞಾನದ ಕೂಡ ಭಾವಾಂಶ ಕೂಡ್ತು ಅಂದ್ರೆ ಅನುಭವ. ಅನುಭವ ಶಬ್ದನೇ ಅಷ್ಟು. ಇದನ್ನು ಅನುಗೊಂಡು, ಈ ವಸ್ತುವಿನ ಜ್ಞಾನವನ್ನು ಅನುಗೊಂಡು ಅನುಸರಿಸಿ ಉಂಟಾಗುವ ಭಾವ, ಅದು ಅನುಭವ. ಇಂಥ ಅನುಭವ ಮತ್ತು ಜ್ಞಾನ ಇವು ಎರಡೂ ನಾವು ಜಾಗ್ರಾವಸ್ಥೆಯೊಳಗೆ ಈ ಜಗತ್ತಿನಿಂದ ಪಡಿತೇವೆ. ಜಗತ್ತನ್ನು ನೋಡ್ತೇವೆ ವಿವಿಧ ರೀತಿಯಲ್ಲಿ. ಆ ಬಳಿಕ ಜಗತ್ತಿನಿಂದ ನಾವು ಸಂತೋಷ ಪಡಿತೇವೆ. ಅಂದ್ರೆ ನೋಡಿ ಸಂತೋಷ ಪಡಿತೇವಿ, ಕೇಳಿ ಸಂತೋಷ ಪಡಿತೇವಿ. ಇದಕ್ಕೇನಂತಾರೆ? ಅನುಭವ ಅಂತಾರೆ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ವಿ ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್. We experience it. Means we get joy from seeing the things, from touching them, from tasting them. ಇವೆಲ್ಲ ಹೀಗೆ ಮಾಡಿ ನಾವು ಒಂದು ಬಗೆಯ ಆನಂದವನ್ನು ಪಡಿತೇವಲ್ಲ, ಇದೇ ಜೀವನ. ಜೀವನ ಅಂದ್ರೆ ಜೀವನ ಅಂದ್ರೆ ನೋಡಿ, ಕೇಳಿ, ಮುಟ್ಟಿ, ಮೂಷಿಸಿ, ಭಾವಿಸಿ, ಅನುಭವಿಸ್ತೇವಲ್ಲ, ಇದ ಜೀವನ. It is a series of experiences. It is a stream of experiences. ಇದು ಒಂದು ಪ್ರವಾಹ, ಇದು ಜೀವನ ಅಂದ್ರೆ. ಇದಕ್ಕೆ ನಾವು ಜಾಗ್ರಾವಸ್ಥೆಯ ಅನುಭವ ಅಂತ ಕರೀತೇವೆ. ಯಾವುದೇ ಒಂದು ವಸ್ತುವನ್ನ ಅನುಭವಿಸಬೇಕಾದ್ರೆ, ಅದರ ಜ್ಞಾನ ಮಾಡ್ಕೋಬೇಕಾದ್ರೆ ಅಲ್ಲಿ ಜ್ಞಾನಾಂಶ ಬೇಕಾಗ್ತದೆ. ಅಲ್ಲಿ ಒಂದು ಬಗೆಯ ಬೆಳಕ ಬೇಕಾಗ್ತದೆ. ಈಗಿಲ್ಲಿ ಬೆಳಕಿಲ್ಲ ಅಂದ್ರೆ ಈ ಹೂವಿನ ಜ್ಞಾನ ನಮಗೆ ಆಗೋದಿಲ್ಲ. ಜ್ಞಾನಕ್ಕೆ ಕಾರಣ ಏನು ಅಂದ್ರೆ ಬೆಳಕ. ದ ಲೈಟ್ ಮೇ ಬಿ ಫಿಸಿಕಲ್ ಆರ್ ಇಟ್ ಮೇ ಬಿ ಸ್ಪಿರಿಚುವಲ್. ಎರಡು ತರದ ಬೆಳಕುಗಳದಾವ. ಒಂದು ಭೌತ ಬೆಳಕ. ಭೌತ ಬೆಳಕ ಇಲ್ಲದೆ ಇದ್ರೆ ಈ ವಸ್ತು ನಮಗೆ ಕಾಣಿಸೋದಿಲ್ಲ. ಇನ್ನು ಇದು ಗೊತ್ತಾಗಬೇಕಾದ್ರೆ ಭೌತ ಬೆಳಕದ, ಆದ್ರೆ ಇದು ಬೆಳಕ, ಇದು ವಸ್ತು ಅಂತ ತಿಳ್ಕೋಬೇಕಲ್ಲ, ಅದಕ್ಕೆ ಜ್ಞಾನದ ಬೆಳಕು ಬೇಕಾಗ್ತದೆ. ಅದಕ್ಕೆ ಡಿವೈನ್ ಇಫಲ್ಜನ್ಸ್ ಅಂತ ಕರೀತೀವಿ. ಒಂಥರ ಬೆಳಕ ಅದು ಇಫಲ್ಜನ್ಸ್. ಇಟ್ ಈಸ್ ದ ಲೈಟ್ ಸ್ಪಿರಿಚುವಲ್. The physical light is not enough to see the world and enjoy it. The spiritual light is necessary. It is inevitable. ಅದು ಇಲ್ಲ, ಸ್ಪಿರಿಚುವಲ್ ಲೈಟ್ ಇಲ್ಲ, ಅಥವಾ ಜ್ಞಾನದ ದೀಪ ಇಲ್ಲ, ಬೆಳಕಿಲ್ಲ, ಈ ಬೆಳಕಿನ ಜ್ಞಾನವೂ ಆಗೋದಿಲ್ಲ, ವಸ್ತುವಿನ ಜ್ಞಾನವೂ ಆಗೋದಿಲ್ಲ. ತನ್ನ ಕಲ್ಪನೆಗೆ ಬರ್ತದ. ಬೆಳಕಿಲ್ಲ ಅಂತ ಇಟ್ಕೊಳ್ಳಿ. ಬೆಳಕಿಲ್ಲ, ಹೊರಗಿನ ಬೆಳಕಿಲ್ಲ, ಅದು ಈ ವಸ್ತು ಕಾಣಬೇಕು.
ಬೆಳಕದ ಹೊರಗಿನ ವಸ್ತು, ಬೆಳಕದ ಈ ವಸ್ತುನೂ ಅದ. ನಮ್ಮಲ್ಲಿ ಬೆಳಕ ಇಲ್ಲದೆ ಇದ್ರೆ, ಜ್ಞಾನದ ಬೆಳಕನೇ ಇಲ್ಲದೆ ಇದ್ರೆ ಇಲ್ಲೊಂದು ಅದ ಅಂತೂ ಗೊತ್ತಾಗೋದಿಲ್ಲ, ಬೆಳಕದ ಅಂತೂ ಗೊತ್ತಾಗತ್ತೆ. ಬೆಳಕನ್ನ ಅರಿವ ಒಂದು ಬೆಳಕ, ಬೆಳಕಿನಲ್ಲಿ ಕಾಣುವ ವಸ್ತುವನ್ನ ಅರಿವ ಒಂದು ಬೆಳಕ, ಆ ಬೆಳಕಿಗೆ ಅದಕ್ಕೆ ಆತ್ಮ ಬೆಳಕ, ಅದು ಶಿವ ಕಳೆ, ಅದು ಡಿವೈನ್ ಇಫಲ್ಜೆನ್ಸ್. ಅದಕ್ಕೆ ನಾವು ಕರೆಯೋದು ಲಿಂಗ ಅಂತ. ಅದು ಲಿಂಗ, ವಸ್ತುಗಳನ್ನ ತೋರಿಸೋದು, ವಸ್ತುವನ್ನ ತೋರಿಸುವಂಥ ಬೆಳಕನ್ನ ತೋರಿಸೋದು. ಅಂಥದೊಂದೇನು ಬೆಳಕ, ಜ್ಞಾನದ ಬೆಳಕದ, ಆ ಬೆಳಕಿಗೇನು ಕರಿಬೇಕು? ಲಿಂಗ, ಜ್ಯೋತಿರ್ಲಿಂಗ. ಲಿಂಗ ಅಂದ್ರೆ ನಾವು ತಿಳ್ಕೊಂಡ ಲಿಂಗ ಅಲ್ಲ, ಅದು ಜ್ಯೋತಿರ್ಲಿಂಗ, ಮಹಾಲಿಂಗ. ಅದಕ್ಕೆ ತೇಜೋಮಯ ಲಿಂಗ ಅಂತೆ ಕರೆಯೋದು. ಬಿಂದು ಅದು ಬೆಳಕ, ಆ ಬೆಳಕ ಅದು ಲಿಂಗ, ಜ್ಯೋತಿರ್ಲಿಂಗ ಅಷ್ಟೇ. ಅದು ಲಿಂಗ ಅಂದ್ರೆ ಒಂದು ಒಂದಷ್ಟು ಇರುವಿಕೆ, ಅದು ಜ್ಯೋತಿರ್ಮಯ ಇರುವಿಕೆ, ಜ್ಯೋತಿರ್ಮಯ ಇರುವಿಕೆ. ಅಂಥದಕ್ಕೆ ಒಂದು ಶಬ್ದ ಬಳಸಿದರವರು. ಲಿಂಗ ಅಂದ್ರೆ ಪ್ರಕಾಶ, ಶಿವನ ಕಳೆ, ಶಿವತತ್ವದ ಕಳೆ ಅಥವಾ ಮಹಾಲಿಂಗದ ಬೆಳಕ. ಅದು ಅಲ್ಲಿ ಕಾಣುವಂಥ ಬೆಳಕ, ಅದು ನಮ್ಮ ಕಣ್ಣಿನ ಮೂಲಕ, ನಮ್ಮ ಮನಸ್ಸಿನ ಮೂಲಕ ಈ ವಸ್ತುವನ್ನು ತೋರಿಸ್ತದೆ. ಇದಕ್ಕೆ ನಾವು ಲಿಂಗ ಅಂತ ಕರೆಯೋದು. ಇದು ಮೊದಲನೇದು. ಸ್ಥೂಲ ಜಗತ್, ಶರೀರದೊಳಗ, ಶರೀರದ ಮೂಲಕ ಹೊರ ಜಗತ್ತನ್ನ ಬೆಳಗುವಂಥ, ತೋರಿಸುವಂಥ, ಅನುಭವಕ್ಕೆ ತಂದು ಕೊಡುವಂಥ ಬೆಳಕೇನದ, ಆ ಬೆಳಕಿಗೆ ಲಿಂಗ. ಇದು ಮೊದಲನೇದು. ಆ ಬಳಿಕ ನಾವು ಕಣ್ಣು ಮುಚ್ಚಿದೇವೆ, ನಮ್ಮ ದೇಹದ ಭಾನನೂ ನಮಗಿಲ್ಲ. ಮನಸ್ಸಿನಲ್ಲಿ ನಾವು ಪ್ರವೇಶ ಮಾಡೇವಿ, ಮನಸ್ಸಿನಲ್ಲಿ ಒಂದು ಸುಂದರ ಸಾಮ್ರಾಜ್ಯ ಕಟ್ಟಿಕೊಳ್ತೇವೆ. ಆ ಸಾಮ್ರಾಜ್ಯವನ್ನು ನಾವು ನೋಡ್ತೇವೆ, ನಮ್ಮ ಕಲ್ಪನಾ ಸಾಮ್ರಾಜ್ಯವನ್ನು ನಾವು ನೋಡ್ತೇವೆ, ಅನುಭವಿಸ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಕಣ್ಣಿನಿಂದಲ್ಲ, ಕಿವಿಯಿಂದಲ್ಲ. ಅಲ್ಲಿ ಶಬ್ದ ಕೇಳ್ತೇವೆ, ಅಲ್ಲಿ ರೂಪ ನೋಡ್ತೇವೆ, ಅಲ್ಲಿ ಸ್ಪರ್ಶ ಮಾಡ್ತೇವೆ. ಈಗ ಕನಸಿನಾಗ ಆಗೋದಿಲ್ಲ, ಎಲ್ಲ ಮಾಡ್ತಿರ್ತೇವೆ. ಅಲ್ಲಿಯೂ ಬೆಳಕದೆ, ಎಲ್ಲ ಅದ. ಅದನ್ನ ಪ್ರಕಾಶ ಮಾಡುವಂತ, ಅದನ್ನ ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡುವಂತ ಒಂದೇನು ಬೆಳಕದೆ, ಅದಕ್ಕೆ ನಾವು ಕರೆಯೋದು ಅಂತರಂಗದ ಬೆಳಕು. ಅದು ಮಾನಸಿಕ ಬೆಳಕು. ಇದು ಬಾಹ್ಯ ಬೆಳಕ, ಅಂದ್ರೆ ಬಾಹ್ಯ ಜಗತ್ತನ್ನ ತೋರಿಸುವಂತ ಬೆಳಕು ಒಂದು, ಅಂತರ್ಜಗತ್ತನ್ನ ತೋರಿಸುವ ಬೆಳಕ ಒಂದು. ಅಂದ್ರೆ ಸೂಕ್ಷ್ಮ ಶರೀರದಲ್ಲಿರುವಂತಹ ಜ್ಞಾನ ಬೆಳಕ, ಸ್ಥೂಲ ಶರೀರದಲ್ಲಿ ವ್ಯಕ್ತವಾಗುವಂತಹ ಜ್ಞಾನದ ಬೆಳಕ ಎರಡು. ಇದು ಲಿಂಗವೇ, ಅದು ಲಿಂಗವೇ. ಇದು ಬಾಹ್ಯಲಿಂಗ, ದೃಶ್ಯಲಿಂಗ, ಅದು ಅಂತರ್ಲಿಂಗ, ಅಭ್ಯಂತರಲಿಂಗ. ಇದಕ್ಕೆ ನಾವು ಇಷ್ಟಲಿಂಗ ಅಂತೇವಿ, ಅದಕ್ಕೆ ನಾವು ಪ್ರಾಣಲಿಂಗ ಅಂತ ಕರೆಯೋದು. ಆ ಬಳಿಕ ಇನ್ನಷ್ಟು ತಾವು ಸೂಕ್ಷ್ಮ ಹಿಂದೆ ಹೋಗಿ ಬಿಟ್ರೆ ನಿದ್ರಾವಸ್ಥೆ ಅಂತ ಸುಮ್ಮನೆ ಅಂದ್ರು ಒಂದಿಷ್ಟು. ಅಂದ್ರೆ ಮನಸ್ಸು ಕೆಲಸ ಮಾಡಲಾರದಂಥ, ಮನಸ್ಸು ವಿಶ್ರಮಿಸುವಂಥ ಒಂದು ಅವಸ್ಥೆ ಅದು. ಆ ವಿಶ್ರಮಿಸುವ ಅವಸ್ಥೆಯೊಳಗ ಏನೂ ಭಾನಿಲ್ಲ, ಅಲ್ಲಿ ಬರೇ ನಾನು ಮತ್ತು ಆನಂದ ಅಷ್ಟೇ ಇರೋದು. ನಾನಿದ್ದೇನೆ ಅನ್ನೋದು, ಆನಂದ ಅನ್ನೋದು ಅಷ್ಟೇ ಇರೋದು. ಈ ಆನಂದ ಅನುಭವಕ್ಕೆ ಕಾರಣವಾದಂಥ ಏನು ಬೆಳಕದೆ, ಅದು ಅದಕ್ಕೆ ಭಾವಲಿಂಗ ಅಂತ. ಅಹಂ ಅದ ಅಲ್ಲಿ, ಅಹಮ್ಮನ್ನ ಪ್ರಕಾಶ ಮಾಡುವಂಥ ಬೆಳಕ, ಅಹಂ ಪ್ರಕಾಶಕ. ಅಹಂ ಇದೊಂದು ವೃತ್ತಿ, ಎ ಫಾರ್ಮ್ ಆಫ್ ದ ಮೈಂಡ್, ಎ ವೇವ್ ದಟ್ ರೈಸಸ್ ಇನ್ ದ ಮೈಂಡ್. ವೃತ್ತಿ, ಆ ವೃತ್ತಿಯನ್ನ ಪ್ರಕಾಶ ಮಾಡುವಂಥ ಬೆಳಕ. ದ ಇಫಲ್ಜೆನ್ಸ್ ದಟ್ ಶೋಸ್ ಅಸ್ ದ ಫೀಲಿಂಗ್ ಆಫ್
ಅದು ಅಂಥದೊಂದು ಬೆಳಕ. ಆ ಬೆಳಕಿಗೆ ನಾವು ಕರೆಯೋದು ಭಾವಲಿಂಗ. ವಸ್ತು ಪ್ರಕಾಶಕ ಬಾಹ್ಯ ಜಗತ್ತನ್ನು ಪ್ರಕಾಶಿಸುವ ಜ್ಞಾನ ಬೆಳಕಿಗೆ ಇಷ್ಟಲಿಂಗ. ಆಂತರಿಕ ಜಗತ್ತನ್ನು ಪ್ರಕಾಶಪಡಿಸೋದಕ್ಕೆ ಪ್ರಾಣಲಿಂಗ. ನಾನು ಅನ್ನೋ ವೃತ್ತಿಯನ್ನ, ನಾನು ಅನ್ನುವ ಭಾವ ಪ್ರಕಾಶ ಮಾಡ್ತದಲ್ಲ, ಅದಕ್ಕೆ ಭಾವಲಿಂಗ. ಎಷ್ಟು ಚೆನ್ನಾಗಿದೆ. ಇಷ್ಟ, ಆ ಬಳಿಕ ಎರಡನೇದ್ದು ಪ್ರಾಣ, ಮೂರನೇದ್ದು ಭಾವ. ಇದನ್ನೇ ಸಂಕ್ಷಿಪ್ತ ಅಥವಾ ಸರಳಾಗಿ ಹೇಳೋದಾದರೆ ದೃಶ್ಯಲಿಂಗ, ಕಾಣುವಂಥ ಲಿಂಗ. ಇದು ತಾವೇನು ಕಾಣ್ತಿರಲ್ಲ ಕೈಯೊಳಗ, ಅದು ಇಷ್ಟಲಿಂಗದ ಕುರುಹ ಅಷ್ಟೇ. ಆದ್ರೆ ಅದೇ ಇಷ್ಟಲಿಂಗ ಅಲ್ಲ, ಅದು ಬೆಳಕಿನ ಕುರುಹ. ಅಂಥದೊಂದು ಇಷ್ಟಲಿಂಗ. ಮನಸ್ಸಿನಲ್ಲಿ ಪ್ರಾಣಲಿಂಗ, ಆ ಬಳಿಕ ಭಾವಲಿಂಗ. ಪ್ರಾಣ ಅಂದ್ರೆ ಮನಸ್ಸಿನ ಎಲ್ಲ ಕ್ರಿಯೆಗಳಿಗೆ ಕಾರಣವಾದಂಥ ಶಕ್ತಿ, ಆ ಶಕ್ತಿ ಪ್ರಕಾಶಕ ಲಿಂಗ, ಅದು ಪ್ರಾಣಲಿಂಗ. ಇಂಥ ಒಳಗೆ ಒಂದು ಜ್ಯೋತಿ ಅಂದ್ರೆ ಅಂತರ್ಜ್ಯೋತಿ, ಹೊರಗೆ ಒಂದಿಷ್ಟು, ಆ ಬಳಿಕ ನಾನು ಅನ್ನುವ ಭಾವದ ಅಲ್ಲ, ಅಲ್ಲಿ ಏನೂ ಇಲ್ಲ, ಕೇವಲ ಆನಂದ ಇರ್ತದ, ನಾನು ಅಂತಿರ್ತದೆ. ಇಷ್ಟೇ. ಮತ್ತೆ ನಾ ಏನ್ ಮಾಡ್ತೇನೆ? ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಪೀಸ್ ಇಟರ್ನಲ್. ಅದು ಆ ಭಾವದ ಅಲ್ಲ, ಆ ಭಾವ ಉಂಟಾಗಲಿಕ್ಕೆ ಯಾವ ಪ್ರಕಾಶ ಕಾರಣವೋ ಆ ಪ್ರಕಾಶಕ್ಕೆ ಭಾವಲಿಂಗ. ಇವು ಮೂರು ಲಿಂಗಗಳು. ಈಗೇನು ನಾವು ಇಷ್ಟಲಿಂಗ ಅಂತ ನಾವೇನು ಕರಿತೇವಿ, ಈಗ ನಾವು ಬಳಸೋದು ಇದು ಕ್ರಿಯಾಲಿಂಗ. ಕ್ರಿಯಾಲಿಂಗ ಇದರ ಅರ್ಥ ಏನು ಅಂದ್ರೆ ಕ್ರಿಯೆಗಳಿಗೆ ಇದು ಸ್ಥಾನ, ಆದ್ದರಿಂದ ಇದು ಕ್ರಿಯಾಲಿಂಗ. ಇದು ಕಣ್ಣಿಗೆ ಕಾಣ್ತದೆ, ದೃಶ್ಯ, ಆದ್ದರಿಂದ ಇದು ದೃಶ್ಯಲಿಂಗ. ಇದಕ್ಕೆಲ್ಲ ಹೆಸರುಗಳಿವು ಬೇರೆ ಬೇರೆ. ಕ್ರಿಯಾಲಿಂಗ, ದೃಶ್ಯಲಿಂಗ, ಇದು ಎರಡು ಹೆಸರು. ಪ್ರಾಣಲಿಂಗಕ್ಕೆ ಪ್ರಾಣಲಿಂಗ, ಅದಕ್ಕೆ ಇನ್ನೊಂದು ಹೆಸರು, ಅದು ಸೂಕ್ಷ್ಮಲಿಂಗ, ಬಹಳ ಸೂಕ್ಷ್ಮವಾದ ಲಿಂಗ. ಅಂತರ್ಲಿಂಗ, ಅಭ್ಯಂತರಲಿಂಗ. ಭಾವಲಿಂಗದ ಅಲ್ಲ, ಅಹಂ ಜ್ಞಾನಲಿಂಗದು, ಅದು ಮಹಾಜ್ಞಾನಲಿಂಗ. ಅಲ್ಲಿ ಯಾವ ವಸ್ತುಗಳ ಜ್ಞಾನ ಇಲ್ಲ, ಕೇವಲ ಅಹಮ್ಮದ ಜ್ಞಾನದ, ನಾನು ಅನ್ನುವ ಮಹಾಪ್ರಜ್ಞೆಯ ಜ್ಞಾನದ. ಅಂಥ ಜ್ಞಾನಕ್ಕೆ ಮಹಾಜ್ಞಾನಲಿಂಗ. ಒಟ್ಟು ಮೂರು. ಇನ್ನ ಈ ಮೂರರ ಸಾಧನೆ ಮಾಡೋದಲ್ಲ, ಅದು ಲಿಂಗ ಸಾಧನ. ಈಗ ನಾನು ಈ ವಸ್ತುವನ್ನು ನೋಡುವಾಗ ಬರೇ ವಸ್ತುವನ್ನು ನೋಡೋ ಬದಲು ಈ ವಸ್ತುವನ್ನು ತೋರಿಸಿದ ಬೆಳಕ, ಆ ಬೆಳಕನ್ನ ಅರಿವ ಬೆಳಕ, ಜ್ಞಾನ, ವಸ್ತುವನ್ನ ತಿಳಿದುಕೊಳ್ಳುವ ಜ್ಞಾನ. ಈ ಜ್ಞಾನದ ಭಾವ ನನಗೆ ಬಂತು ಅಂದ್ರೆ ಇಷ್ಟಲಿಂಗ ದರ್ಶನ. ಅವಾಗ ನನಗೆ ಇಷ್ಟಲಿಂಗದ ದರ್ಶನ ಆಯ್ತು. ವಸ್ತು ಜ್ಞಾನ, ವಸ್ತುವನ್ನ ಬೆಳಗುವ ಬೆಳಕಿನ ಜ್ಞಾನ ಎರಡೂ ಬೇಕಾಗ್ತದೆ. ಬೆಳಕ ಮತ್ತು ವಸ್ತು ಎರಡನ್ನ ತಿಳಿದುಕೊಳ್ತೇನಲ್ಲ, ಆ ತಿಳಿದುಕೊಳ್ಳುವಾಗ ಒಂದು ಜ್ಞಾನದ, ಆ ಜ್ಞಾನ ಪ್ರಕಾಶದ ಭಾವ ನನಗೆ ಬಂತು ಅಂದ್ರೆ ಅದೇ ಇಷ್ಟಲಿಂಗ. ಆ ಇಷ್ಟಲಿಂಗದ ದರ್ಶನ ನನಗಾಯ್ತು ಅಂತ ಅದರ ಅರ್ಥ. ಅವಾಗ ಅದು ಇಷ್ಟ ದರ್ಶನ. ನನಗೆ ಇಷ್ಟಲಿಂಗ ಕಂಡಿತು ಅಂತ ಆ ಜ್ಞಾನದ ಭಾವ ಬಂತು. ಹಾಗೆ ಮನಸ್ಸನ್ನ ಪ್ರವೇಶ ಮಾಡಿ ಮನಸ್ಸನ್ನ ಪ್ರಕಾಶ ಮಾಡುವಂಥ ಜ್ಞಾನದ ಭಾವ ಬಂತು ಅಂದ್ರೆ ಅದು ಪ್ರಾಣಲಿಂಗ ದರ್ಶನ. ಅಹಂ ಅಂತ ಹೇಳುವಾಗ ದೇಹದ ಭಾನ ಇಲ್ಲ, ಮನಸ್ಸಿನ ಭಾವನೆಗಳ ಭಾನ ಇಲ್ಲ, ಯಾವ ವಿಚಾರಗಳು ಇಲ್ಲ. ಅಂತಲ್ಲೇ ಅಹಂ ಇಷ್ಟೇ ಭಾನ ಬಂದಾಗ ಆ ಭಾನವನ್ನ ಪ್ರಕಾಶಪಡಿಸುವಂಥ ಜ್ಞಾನದ ಅಲ್ಲ, ಆ ಜ್ಞಾನಕ್ಕೇನು ಕರಿಬೇಕು?
ಅದು ಭಾವಲಿಂಗ ದರ್ಶನ. ಇಷ್ಟಲಿಂಗ ದರ್ಶನ, ಪ್ರಾಣಲಿಂಗ ದರ್ಶನ, ಭಾವಲಿಂಗ ದರ್ಶನ, 3 ದರ್ಶನಗಳು. ಇಷ್ಟಲಿಂಗ ದರ್ಶನ ಬೇರೆಯಲ್ಲ, ಪ್ರಾಣಲಿಂಗ ದರ್ಶನ ಬೇರೆಯಲ್ಲ, ಭಾವಲಿಂಗ ದರ್ಶನ ಬೇರೆಯಲ್ಲ. ಲಿಂಗ 3 ಅನಿಸಿದರೂ ಸಹಿತ ಇರೋದು ಒಂದೇ. ಲಿಂಗ ಮಹಾಲಿಂಗವೇ ಇಷ್ಟಲಿಂಗ ಅನಿಸ್ತದೆ, ಪ್ರಾಣಲಿಂಗ ಅನಿಸ್ತದೆ ಮತ್ತು ಭಾವಲಿಂಗ ಅನಿಸ್ತದೆ. ಅದು ಮಹಾಲಿಂಗವೇ, ಒಂದೇ ಲಿಂಗ. ಅದು ಮಹಾಜ್ಞಾನ, ತೇಜೋಮೂರ್ತಿ. 3 ರೂಪ ತಾಳುತ್ತದೆ. ಈ 3 ರೂಪ ತಾಳದಾಗನೇ ನಮಗೆ ವಿಶ್ವದ ಅನುಭವ ಶುರುವಾಗ್ತದೆ, ಅಂತರಂಗದ ಅನುಭವ ಶುರುವಾಗ್ತದೆ. ಬರೀ ಮಹಾಲಿಂಗ ಇತ್ತು ಅಂದ್ರೆ ಅನುಭವಗಳಿಲ್ಲ, ಜಗತ್ತಿನ ಅನುಭವ ಇಲ್ಲ, ಅಂತರ್ಜಗತ್ತಿನ ಅನುಭವ ಇಲ್ಲ, ನಾನು ಅನ್ನೋದು ಸಹಿತ ಯಾವುದೂ ಇರೋದಿಲ್ಲ. ಆದ್ದರಿಂದ ಅನುಭವಕ್ಕೆ ಬರಬೇಕಂತೆ ವಿಶ್ವದ ಅನುಭವ ಆಗಬೇಕು, ನಮ್ಮ ಜೀವನ ಸಾಗಬೇಕಾಗಿತ್ತು ಅಂದ್ರೆ ಮಹಾಲಿಂಗ 3 ರೂಪ ತಾಳ್ತದೆ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಮತ್ತು ಇವು ಸ್ಥಾಪನಾ ಮಾಡೋದಲ್ಲ, ಇವು ಅದಾವ, ಯಾರೂ ಸ್ಥಾಪಿಸಬೇಕಾಗಿಲ್ಲ, ಇವು ಅದಾವ. ಪ್ರಾಣಲಿಂಗವನ್ನು ಯಾರು ನಮಗೆ ಕೊಡಕ್ಕಾಗೋದಿಲ್ಲ, ಸ್ಥಾಪನಾ ಮಾಡಕ್ಕಾಗೋದಿಲ್ಲ. ಭಾವಲಿಂಗವನ್ನು ಕೊಡಲಿಕ್ಕಾಗೋದಿಲ್ಲ. ವಸ್ತುವನ್ನ ಪ್ರಕಾಶಪಡಿಸುವಂತಹ ಅನುಭವಕ್ಕೆ ಕಾರಣವಾದ ಜ್ಞಾನವನ್ನು ಯಾರು ಕೊಡಲಿಕ್ಕಾಗೋದಿಲ್ಲ. ಇವೆಲ್ಲ ಅದಾವ. ಇವು ಅದಾವಂತ ಗೊತ್ತು ಮಾಡಿ ಕೊಡೋದೇ ಇದು ಗುರುವಿನ ಕೆಲಸ. ಇದೊಂದು ಅದೇ. ಅದರ ದ್ಯೋತಕಾಗಿ ಇದೊಂದಿಷ್ಟು ಲಿಂಗ ಅಷ್ಟೆ. ಎದರ ದ್ಯೋತಕ? ಅದು ಜ್ಞಾನದ ದ್ಯೋತಕ. ಆ ಜ್ಞಾನವನ್ನು ನಮಗೆ ನೇರವಾಗಿ ಗುರುತಿಸೋದು ಕಷ್ಟವಾದದ್ದರಿಂದ ಇದೊಂದು ದ್ಯೋತಕ. ಇದು ತೇಜೋಮೂರ್ತಿ ಲಿಂಗ. ಇದನ್ನ ತಗೋ. ಇದು ಹೆಂಗದೆ? ಇದು ತೇಜಸ್ಸು, ಅದರದೇ ಒಂದು ರೂಪ. ಇದು ತೇಜಸ್ಸು, ತೇಜದ ಒಂದು ಘನ. ಇದು ತೇಜದ ಒಂದು ಘನ. ನಿಮಗೆ ಗೊತ್ತಿರಬೇಕು. ಎಲ್ಲ ಕಿರಣಗಳದಾವಲ್ಲ, ಇವೆಲ್ಲ ಬಿಳಿ ಬಿಳಿ ಕಿರಣಗಳು. ಇದರಲ್ಲಿ 10 ಹಲವು ಬಣ್ಣಗಳು. ಇದನ್ನೆಲ್ಲ ಅದನ್ನ ಗ್ರಹಿಸಿಕೊಂಡ್ರೆ, ಅದನ್ನು ನುಂಗಿ ಹಾಕಿದ್ರೆ ಉಳಿಯೋದೇನು? ಕಪ್, ಬ್ಲ್ಯಾಕ್. ಅದ್ರಾಗ ಎಲ್ಲ ಅದಾವ, ಎಲ್ಲ ಅಡಿಗೆ ಅವ. ಈಗ ಬ್ಲ್ಯಾಕ್ ಹೋಲ್ ಅಂತ ನಮ್ಗೆ ಗೊತ್ತದೆ. ಬ್ಲ್ಯಾಕ್ ಹೋಲದಲ್ಲಿ ಸಾವಿರ ಅಲ್ಲ, ಲಕ್ಷ ಸೂರ್ಯರೇ ಅಡಿಗೆ ಹೋಗ್ತಾರೆ ಒಳಗೆ. ಆದರೆ ಬೆಳಕಿಲ್ಲ, ಬೆಳಕು ಶೂನ್ಯವಾಗ್ತದೆ. ಬೆಳಕು ಏನಾಗ್ತದಂದ್ರೆ ಅದು ಅದೃಶ್ಯವಾಗಿ ಬಿಡುತ್ತೆ. ಅದೃಶ್ಯದ ಇದರ ಲಕ್ಷಣ ಕಪ್. ಅಲ್ಲಿ ಘನ ಅದ, ಎಲ್ಲ ಅದ, ಆದ್ರೆ ಮೌನವಾಗಿರುತ್ತೆ. ಅದೊಂದು ಇಷ್ಟಲಿಂಗ ಅಂತ ಮಾಡಿದ್ರು. ಅದಕ್ಕೆ ರೂಪ ಹೆಂಗ್ ಕೊಡ್ತಾರಂದ್ರೆ, ಯಾವುದೇ ಭಾವ ಬರಬಾರದು. ನಮಗೆ ಕೈ, ಕಾಲ, ಮುಖ ಅಂತ ಭಾವ ಬಂತು ಅಂದ್ರೆ, ಹಂಗಿತ್ತು ಅಂದ್ರೆ ಸ್ವಲ್ಪ ಆ ಬಳಿಕ ಏನೇನೋ ಕಲ್ಪನೆಗಳು ಮನುಷ್ಯನಾಗ ಬರಕ್ ಶುರುವಾಗ್ತವೆ. ನೀವು ಬೇಕಾದ್ರೆ ನೋಡ್ರಿ, ಒಂದೆರಡು ಕಾಲ ಹಚ್ಚಿದ್ರೆ ಇದು ಸಣ್ಣದಾಗ್ಯದ, ಇದು ದೊಡ್ಡದಾಗ್ಯದ, ಕೈಯ ಒಂದಿಷ್ಟು ಉದ್ದಾಗ್ಯದ, ಕೈ ಇಟ್ಟು ಸಣ್ಣದಾಗ್ಯದ ಅಂತ ಒಬ್ಬ ಚಿತ್ರ ಬರದವ ಹಿಂಗೊಂದು ಬರದ ಅಂದ್ರೆ ನಾವೆಲ್ಲ ಹೇಳ್ತೇವೆ, ಕಣ್ಣು ಸ್ವಲ್ಪ ಬಲಕಿನ ಸಣ್ಣದು, ಎಡಕಿನ ದೊಡ್ಡದು, ಹಿಂಗಾಗ್ಯದ ಅಂತ ಹೇಳ್ತೇವೆ. ಒಂದು ಗೋಲ್ ಬರದ್ರೆ ಇನ್ನೇನು ಹೇಳೋದು? ಒಂದು ಗ್ಲೋಬ್ ಬರದ ಅಂತ ಇಟ್ಕೊಳ್ರಿ, ಒಂದು ಸರ್ಕಲ್ ಬರದೆ ನಾನು, ನೀವೇನ್ ತಪ್ಪಿಗೆವ್ರಿ? ಸರ್ಕಲ್ ಇದು ಸರ್ಕಲ್, ಹೌದಲ್ಲ? ಹೇಳಿ. ಅದರಾಗ ದೋಷ ತೆಗಿಲಿಕ್ಕೆ ಬರೋದಿಲ್ಲ, ಯಾವ ಭಾವನೆಗಳು ಬರೋದಿಲ್ಲ. ಭಾವನಾ ಬರಬೇಕಾದ್ರೆ ಅವಯವಗಳು ಬೇಕು. ಫಾರ್ಮ್ ಮಸ್ಟ್ ಬಿ ದೇರ್. ಆಕಾರ, ಸೈಜ್, shape, different kinds of shapes are needed if we have to have certain feelings about them. ಬೇಕಾಗ್ತದೆ, ಭಾವನಾ ಉಂಟಾಗ್ತದೆ. ಭಾವನೆ ಏನೂ ಬರದೆ ಬರೀ ಸಹಜತೆ ಬರಬೇಕಾದ್ರೆ ಅದರದ್ದು ಪರಿಪೂರ್ಣತೆ ಬರಬೇಕು. ಅದಕ್ಕೆ ಅದರಾಗ ದೋಷ ತೆಗಿಲಿಕ್ಕೆ ಏನ್ ನೋಡಿದ ಕೂಡಲೇ ಕಾಮನು ಬರೋದಿಲ್ಲ,
ಒಂದು ಸರ್ಕಲ್ ನೋಡಿದ್ರೆ ಏನು ಕಾಮ ಬರ್ತದೆ, ಏನು ಕ್ರೋಧ ಬರ್ತದೆ, ಏನು ಆಶಾ ಬರ್ತದೆ, ಏನು ಬರೋದಿಲ್ಲ. ಭಾವನೆಗಳು ಶಾಂತವಾಗ್ತಾವೆ. ಗೋಲ ಇದು ಭಾವನೆಗಳನ್ನು ಶಾಂತಗೊಳಿಸ್ತದೆ. ಅದಕ್ಕೆ ಪೂರ್ಣ ಅಂತ ಉಪನಿಷತ್ತಿನಲ್ಲಿ ಕರೆಯೋದು. ಅದು ಪೂರ್ಣ. ಅಪೂರ್ಣ ಇದ್ದಲ್ಲಿ ಭಾವನೆಗಳು ಬರ್ತಾವ, ಪೂರ್ಣ ಇದ್ದಲ್ಲಿ ಭಾವನೆಗಳು ಶಾಂತವಾಗ್ತವೆ. ಹಾಗ ಇಷ್ಟಲಿಂಗ ಅಂದ್ರೆ ಏನು? ಸುಮ್ಮನೆ ಒಂದು ಆಕೃತಿ. ಎಂಥ ಆಕೃತಿ ಅಂದ್ರೆ ಏನು ನೋಡಿದರೆ ಮನಸ್ಸಿನಲ್ಲಿ ವಿಕಾರದ ತೆರೆಗಳು ಹೇಳೋದಿಲ್ಲ, ಅಂಥದೊಂದು ರೂಪ ಅಷ್ಟೆ. ಅಂಥದೊಂದು ರೂಪ. ಅದನ್ನು ನೋಡೋದು ಎದಕ್ಕೆ ಅಂದ್ರೆ ಎರಡು ಭಾವನೆ, ಏನು? ಬೆಳಕ ಮತ್ತು ಪರಿಪೂರ್ಣತ. ಇವು ಎರಡೂ ಭಾವನೆಗಳ ಮನಸ್ಸಿನಲ್ಲಿ ಉಂಟಾಗಬೇಕಂತ ಇದೊಂದು ಸುಮ್ಮನೆ ಸಂಕೇತ ಅಷ್ಟೆ. ಇದೇ ಮಹತ್ವದಲ್ಲ. ಸಾಧನೆಯಲ್ಲಿ, ಧರ್ಮದಲ್ಲಿ ಮಹತ್ವದಿರಬಹುದು, ಆದರೆ ಸಾಧನಾ ಕ್ಷೇತ್ರದಲ್ಲಿ, ಷಟ್ಸ್ಥಲದ ಸಾಧನೆಯಲ್ಲಿ ಇದು ಸಂಕೇತ ಅಷ್ಟೆ. ಇದು ಕುರುಹ. ಇದರಿಂದ ಏನು ಮಾಡೋದಂದ್ರೆ ಇದನ್ನು ನೋಡೋದು, ಮತ್ತೇನು ಮಾಡೋದು? ಪರಿಪೂರ್ಣತೆ. ಎರಡನೇದ್ದು ಬೆಳಕು, ಜ್ಞಾನ, ಪರಿಪೂರ್ಣ ಜ್ಞಾನ ತತ್ವ. ಇದನ್ನ ಭಾವಿಸಿಕೊಳ್ಳೋದಕ್ಕಾಗಿ ಮಾಡೋದು. ಇನ್ನು ಸಾಧನ ಹೆಂಗ ಮಾಡೋದು? ಇಷ್ಟಲಿಂಗದಲ್ಲಿ ಷಟ್ಸ್ಥಲ ಸಾಧನೆ ಮಾಡಬೇಕಾಗ್ತದೆ. ಸುಮ್ಮನೆ ತಮಗೆ ಗೊತ್ತಿರಬೇಕಿದೆಲ್ಲ. ಷಟ್ಸ್ಥಲ ಸಾಧನೆ ಅಂತ ಮಾಡೋದು ಅಂದ್ರೆ ಪೂಜಾ ಮಾಡುವಾಗಲೇ, ಪೂಜೆ ಅಂದ್ರೆ ಏನೂ ಅಲ್ಲ, ಇದೊಂದು ಸಾಧನ ಅಷ್ಟೇ. ಇಂಥದನ್ನ ಮಾಡುವಾಗಲೇ 6 ಸ್ಥಳಗಳು. ನಾವು ಅವಾಗ ಪೂಜಾ ಮಾಡುವಾಗಲೇ 6 ಆಗೋದು. ಭಕ್ತನಾಗಬೇಕು, ಮಹೇಶ್ವರನಾಗಬೇಕು, ಪ್ರಸಾದಿಯಾಗಬೇಕು, ಪ್ರಾಣಲಿಂಗಿಯಾಗಬೇಕು, ಶರಣನಾಗಬೇಕು, ಐಕ್ಯನೂ ಆಗಬೇಕು. ಅದಕ್ಕಾಗಿ ಆ ಪೂಜೆಯನ್ನ ಹೆಂಗೆ ಬಳಸಿದ್ರು ಅಂದ್ರೆ, ಪೂಜಾ ಮಾಡಬೇಕು ಅಂತ ಸ್ವಚ್ಛ ಸ್ನಾನ ಮಾಡಿಕೊಂಡು ಬಂದು ತಣ್ಣಗೆ ಕೂತ ಭಕ್ತನಾದ. ಎಷ್ಟು ಚಂದದ ಇಷ್ಟಲಿಂಗ ಪೂಜಾ ನೀವು ಮಾಡಿರ್ತೀರಿ, ಆದರೆ ಇದೊಂಥರ ಬೇರೆ. ಇದಕ್ಕೆ ಷಟ್ಸ್ಥಲ ಲಿಂಗಾರ್ಚನಾ ಅಂತ ಕರೀತೀವಿ. ಅರ್ಚನೆಯಲ್ಲಿಯೇ 6 ಸ್ಥಳಗಳು ಸಿದ್ಧ ಆದ. ಇನ್ನು ಪೂಜೆ ಇನ್ಯಾವುದೂ ತಲೆಯಾಗ ಬೇರೆ ಇಲ್ಲ. ಸ್ವಚ್ಛ ಇದ್ರ ಮೇಲೆ, ಹಾಸಿಗೆ ಮೇಲೆ ಸ್ವಚ್ಛತಾ ಬಹಳ ಮಹತ್ವದ್ದು. ಪೂಜೆ ಮಾಡೋದಂದ್ರೆ ಆ ಕಡೆ ಸರಿಸಿ, ಆ ವಸ್ತು ಅಲ್ಲಿ ಸರಿಸಿ, ಇದನ್ನ ಕಸ ಈ ಕಡೆ ಸರಿಸಿ ಇಲ್ಲಿ ಕೂಡಿರೋದು ಪೂಜೆ ಅಲ್ಲ. ಪೂಜೆ ಅಂದ್ರೆ ಸ್ವಚ್ಛ ಇರಬೇಕು. ಮತ್ತು ಯಾವ ಕೋಣೆಯಲ್ಲಿ ಕೂಡ್ತೇವಿ ಅಲ್ಲಿ ವಸ್ತುಗಳಿರಬಾರ್ದು. ಯಾಕೆಂದ್ರೆ ವಸ್ತುಗಳು ಸ್ವಲ್ಪ ಕಂಡು ಅಂದ್ರೆ ನಮ್ಮ ಮನಸ್ಸನ್ನ ಕದಲಿಸಿಬಿಡ್ತವೆ. ನೀವು ಬೇಕಾದ್ರೆ ನಿಮ್ಮ ಮಕ್ಕಳನ್ನು ಮುಂದೆ ಇಟ್ಕೊಂಡು ನೀವು ಪೂಜಾ ಶುರು ಮಾಡ್ರಿ, ನೋಡ್ರಿ ಹೆಂಗಾಗ್ತದೆ ಮಜಾ. ಹಂಗಾಗೋದಿಲ್ಲ ಅದು. ಅಲ್ಲಿ ಅದಕ್ಕೆ ಪೂಜಾ ಮಾಡಬೇಕಾದ್ರೆ ಹಿಂದಿನವರು ಹೇಳ್ತಿದ್ರು ಋಷಿಗಳು, ನೀವು ಶಾಂತವಾಗಿ ನಿಸರ್ಗದ ಮಡಿಲಲ್ಲಿ ಕೂಡಬೇಕು. ನಿಸರ್ಗದಲ್ಲಿ ಅಂತ ಭಾವನೆಗಳು ಬರೋದಿಲ್ಲ. ವಿಸ್ತಾರವಾದ ಆಕಾಶ, ಇಲ್ಲಿ ಭೂಮಂಡಲ, ಇಂಥಲ್ಲಿ ತಣ್ಣಗೆ ಕೂತ್ಕೊಳ್ಳಿ. ಅವಾಗ ನಿನ್ನನ್ನ ನೀನು ಮರಿತಿ ಮತ್ತು ನಿನ್ನವರನ್ನ ಮರಿತಿ. ಮನಸ್ಸನ್ನ ನಿಸರ್ಗ ತುಂಬಿಕೊಳ್ಳುತ್ತದೆ, ಭಾವ ಶಾಂತವಾಗ್ತದೆ. ಅದಕ್ಕೆ ಕೂಡೋದು ಇದೆ. ಶಿಸ್ತಾಗಿ ಕೂಡ್ತಿರಲ್ಲ, ಇನ್ನೇನಿಲ್ಲ, ಶಾಂತವಾಗಿ ಮುಗಿಸ್ಬೇಕಂತಲ್ಲ, ಎಷ್ಟೊತ್ತಕ ಅಂತಲ್ಲ, ಏನೂ ಭಾವ ಇಲ್ಲದೆ ಇನ್ನ ಪೂಜೆ ಅಂತ ಕೂತ್ರಿ ಅಂದ್ರೆ ಅಲ್ಲಿಗೆ ಭಕ್ತ ಸ್ಥಳ. ಭಾವ ಬದಲಾಯ್ತಲ್ಲ, ಭಕ್ತಿ ಭಾವ ಶುರುವಾಯ್ತು. ಇದು ಮೊದಲನೇದು. ಆ ಬಳಿಕ ಕೂತ ನಂತರ ಒಂದಿಷ್ಟು ಸ್ಮರಣ. ಎದರದ್ದು? ಯಾವ ವಸ್ತುವಿನ ಸ್ಮರಣವೂ ಇಲ್ಲದೆ ದೇವನ ಒಂದು ಕ್ಷಣ ಸ್ಮರಣ ಮನಸ್ಸಿನಲ್ಲಿ ಬಂತು ಅಂದ್ರೆ ಮನಸ್ಸ ಆ ಕಡೆ ಹರಿಯಕ್ಕೆ ಶುರುವಾಯಿತು. ಇದು ಮೊದಲನೇದ್ದು. ಎರಡನೇದ್ದು, ಇದಕ್ಕೆ ನಾವು ಮಾಹೇಶ್ವರ ಸ್ಥಳ ಅಂತ ಕರೆಯೋದು. ಕಲ್ಪನೆ ಬರ್ತದಲ್ಲ, ತಯಾರಾಗಿ ಕುಂಡ್ರೋದು. ಮನಸ್ಸಿನಾಗ ಏನದ? ನಾನಿನ್ನ ಪೂಜಕ ಅಂತ ಭಾವದ. ನಾನಿನ್ನ ಹೋಗ್ತೇನೆ, ಇನ್ನು ಷಟ್ಸ್ಥಲ ಏರುವವ ಅಂತ ಭಾವ ಏನು ಬಂತೋ ಭಕ್ತ ಸ್ಥಳ. ಅಲ್ಲಿಂದ ಸ್ಮರಣ ಶುರುವಾಗ್ತದೆ.
ನಾನು ಸ್ಮರಣ ಮಾಡೋದು. ಏನನ್ನ? ದೇವನನ್ನ ಸ್ಮರಣ ಮಾಡೋದು. ದೇವನನ್ನ ಸ್ಮರಣ ಹೆಂಗೆ? ಓಂ ಈಶಂ ಜಲಧರ ಕಲಶಂ ಆಕಾಶಲಿಂಗ ಮೂರ್ತಿ ಗ್ರಹಗಣ ಕುಸುಮಂ ನಕ್ಷತ್ರ ಪುಷ್ಪಂ ಚಂದ್ರಾರ್ಕ ವನ್ನಿತ್ರಿನೇತ್ರಂ ಶಾಸ್ತ್ರ್ಯಂ ಷಡಂಗಂ ದಶದಿಕ್ ವಸನಂ ದಿವ್ಯಂ ಲಿಂಗಂ. ಸುಮ್ಮನೆ ಭಾವಿಸಿಕೊಳ್ಳು. ಮತ್ತೆ ಇದೇನು ದೊಡ್ಡ ಸಂಸ್ಕೃತಿ ಏನದ ಅಂತ ತಿಳ್ಕೋಬೇಡಿ. ಇದ್ರಾಗ ಏನದ ಅಂದ್ರೆ ಎಲ್ಲವೂ ಲಿಂಗ. ಇದು ಸುಮ್ಮನೆ ಭಾವ. ಇದೆಲ್ಲ ವಿಶ್ವವೇ ಒಂದು ಸುಂದರವಾದ ಲಿಂಗ. ಈಗಿಲ್ಲೇನೆ ಹೀಗದ, ಆಕಾಶ ಹೀಗದ, ಅದೇ ಲಿಂಗ. ಅದೆಷ್ಟು ಶಾಂತವಾಗದ. ಎಲ್ಲ ಅದ್ರಾಗದ, ಅದ್ರ ಗದ್ಲನೇ ಇಲ್ಲ. ಅದಕ್ಕೆ ಲಿಂಗ ಅಂತಾರೆ. ಎಲ್ಲ ಇಟ್ಕೊಂಡಿರ್ತದ, ಆದ್ರೆ ಶಾಂತವಾಗಿರ್ತದ, ಅದೇ ಲಿಂಗ ಅಷ್ಟೆ. ಅಂಥದೊಂದು ಅದ್ಭುತ ಲಿಂಗದ ಅಂತ ಭಾವ ಮಾಡ್ಕೋತೇವಲ್ಲ, ಅದೇ ಸ್ಮರಣ. ಇದು ಮಹೇಶ್ವರ ಸ್ಥಳ. ಇದು ಆ ಬಳಿಕ ಮೂರನೇದ್ದಕ್ಕೆ ಬಂದ್ರೆ ಪ್ರಸಾದಿ ಸ್ಥಳ. ಪ್ರಸಾದಿ ಸ್ಥಳ ಅಂದ್ರೆ ಆ ಲಿಂಗವನ್ನ ಕೈಯಾಗ ಇಟ್ಕೊಳ್ಳೋದು. ಮೊದಲ 2 ಸ್ಥಳ ಅದು. ಈ ಕೈಯಾಗ ಲಿಂಗ ಇಟ್ಕೊಳಕ್ಕೆ ಮೊದಲೇ 2 ಸ್ಥಳ. ಲಿಂಗ ಕೈಯೊಳಗೆ ಇಟ್ಟ ಬಳಿಕ ದೃಶ್ಯ ವಸ್ತು ಬಂತು. ಇದು ಪ್ರಸಾದ. ಇದು ಈ ಲಿಂಗವೇ ಪ್ರಸಾದ. ಎದರ ಪ್ರಸಾದ? ಗುರು ಕೊಟ್ಟ ಪ್ರಸಾದ. ಇದು ದೇವ ಕರುಣಿಸಿದಂಥ ಒಂದು ಪ್ರಸಾದ. ಇದು ಜ್ಞಾನಕ್ಕೆ ಮೂಲ, ಅನುಭವಕ್ಕೆ ಮೂಲ ಅಂತ ಭಾವಿಸಿ ಲಿಂಗನ್ನ ಏನು ಕೈಯೊಳಗ ಸುಮ್ಮನೆ ತಾವು ಹೀಗೆ ಇಟ್ಟುಕೊಳ್ತೀರಲ್ಲ, ಅದೇ ಏನದು? ಪ್ರಸಾದ. ಪ್ರಸಾದಿ ಸ್ಥಳಕ್ಕೆ ಬಂದಂಗಾತಿ. ಈಗ ಪ್ರಸಾದ ಯಾವುದಿಲ್ಲೇ ಇದೆ. ಇದು ದೃಶ್ಯ ಪ್ರಸಾದ. ನೋಡೋದು ಒಂದು ಪ್ರಸಾದವೇ. ನಾವು ಮೊನ್ನೆ ನೋಡಿ ಶಬ್ದ ಪ್ರಸಾದ, ಸ್ಪರ್ಶ ಪ್ರಸಾದ, ರೂಪ ಪ್ರಸಾದ. ಹಂಗ ಈ ಲಿಂಗ ಇದು ದೃಶ್ಯ ಪ್ರಸಾದ, ರೂಪ ಪ್ರಸಾದ. ಲಿಂಗ ಅನ್ನೋದು ಶಬ್ದ ಪ್ರಸಾದ. ಸ್ಪರ್ಶ ಮಾಡ್ತೇವೆ, ಅದು ಸ್ಪರ್ಶ ಪ್ರಸಾದ. ಹೀಗೆ ಇದು ಪ್ರಸಾದ. ಪ್ರಸಾದಿ ಸ್ಥಳಕ್ಕೆ ಬಂದೇವಿ. ನಮ್ಮ ತಲೆಯಾಗ ಏನೂ ಇಲ್ಲ, ನಮ್ಮ ಮೈಯಾಗೂ ಏನೂ ಇಲ್ಲ. ಕೈಯಾಗ ಲಿಂಗ, ಮನಸ್ಸಿನಾಗ ಪ್ರಸಾದ. ಇಷ್ಟಾಯ್ತು ಅಂದ್ರೆ ಪ್ರಸಾದಿ ಸ್ಥಳ. ಇನ್ನ 3-4ನೇದ್ದು ನಾವು ಹಿಂಗ್ ಕೊಟ್ಟೇವಿ, ಅರ್ಪಣೆ ಮಾಡಿದೇವಿ. ಕೊಡೋದು ಅಂದ್ರೆ ನೀಡೋದು. ಇದು ನಂದು, ಈಗ ನಿಂದು ಅಷ್ಟೇ. ಅದೇ ಪೂಜಾ. ಉಪಚಾರಗಳಂತಂತೇವಲ್ಲ, ಹೂವ ತರಾಗ ನಂದು, ಈಗ ಇಡಾಗ ನಿಂದು, ಇಷ್ಟೇ. ಇದ ಪ್ರಾಣಲಿಂಗ. ನಂದೇ ನಿಂದು, ಇದ ಪ್ರಾಣಲಿಂಗ. ಆ ಬಳಿಕ ನಿಂದೇನದ ಅದು ನಂದೇ, ಇದು ಪ್ರಾಣಲಿಂಗ. ಪ್ರಾಣವೇ ಲಿಂಗ, ಲಿಂಗವೇ ಪ್ರಾಣ, ಪ್ರಾಣಲಿಂಗ. ಇಲ್ಲಿ ನಾವೇನು ಮಾಡೋದು? ಇದು ಪ್ರಾಣಲಿಂಗ ಸ್ಥಳವನ್ನು ಅನುಭವಿಸೋದು. ಪ್ರಾಣಲಿಂಗ ಸ್ಥಳ ಏನೇನು ಕೊಡೋದು? 5 ಸಾಮಾನು ಕೊಡೋದು. ಪೂಜಾ ಮಾಡೋ ಪದ್ಧತಿ 5. ಏನೇನು? ಕೇಳಾಕ್ ಒಂದಿಷ್ಟು ಕೊಡೋದು, ಮುಟ್ಟಾಕ್ ಒಂದಿಷ್ಟು ಕೊಡೋದು, ನೋಡಾಕ, ರುಚಿ ನೋಡಾಕ, ಗಂಧ. ಇವು 5 ಕೊಡೋದಕ್ಕೆ ಪೂಜಾ ಅಂತಾರೆ. ಇವ ಉಪಚಾರಗಳು. ಯಾರೇ ಬಂದ್ರು ನಾವು ಇಷ್ಟ ಮಾಡೋರಲ್ಲ, ಇವ 5 ಕೊಡಬೇಕು. ಅದಕ್ಕೆ ಒಂದಿಷ್ಟು ಪೂಜಾದೊಳಗೆ ಉಪಚಾರಗಳು ಅಂತ ತಂದೇವಿ. ಮೊದಲನೇದೇನು ಅಂದ್ರೆ ಗಂಧ. ಗಂಧ ಇರಬೇಕು, ಸುವಾಸ ಇರಬೇಕು. ಕೂತಲ್ಲೆಲ್ಲ ಹೊಲಸು ಇರಬಾರದು. ಗಂಧವನ್ನ ದೇವನಿಗೆ ಕೊಡೋದು, ಗಂಧ ಪ್ರಸಾದ ಮಾಡಿ ಬಿಡೋದು. ಏನೇನು ಗಂಧ ಆಗ್ತದೆ, ಸುವಾಸನೆ, ಇದೆಲ್ಲವೂ ಭಗವತ್ ಪ್ರಸಾದ. ಅದು ಪ್ರಾಣಲಿಂಗ. ಎಷ್ಟು ಚೆನ್ನಾಗಿದೆ. ಆ ಬಳಿಕ ಗಂಧ, ರಸ ಒಂದಿಷ್ಟು ಕೊಡೋದು. ರಸ ಕೊಡೋದು ಅಂದ್ರೆ ಒಂದಿಷ್ಟು ನೈವೇದ್ಯ ಅಂತ ಏನಂತ ಕರೀತಿರೋ ಅಂಥದ್ದು ಒಂದಿಷ್ಟು ರಸ. ಅದು ನೈವೇದ್ಯ, ಅದು ಪ್ರಸಾದ. ಆ ನಂತರ ರೂಪ. ಒಂದಿಷ್ಟು ಹೂವು ಕೊಟ್ರಿ, ಇದು ಕೊಟ್ರಿ, ಎಲ್ಲ ಎಷ್ಟು ಸುಂದರ ಅದು. ಅದೊಂದಿಷ್ಟು ರೂಪ. ಅಲ್ಲಿಂದ ಸ್ಪರ್ಶ, ವಿಭೂತಿ ಅಂತ ಹಚ್ತೀರಲ್ಲ, ಅದು ಸ್ಪರ್ಶ ಅಷ್ಟೇ. ಆ ಬಳಿಕ ಕೊನೆಗೆ
ಶಬ್ದ, ಘಂಟಾನಾದ. ಮತ್ತೆ ನಾವೇನ್ರ ಬಹಳ ಕೊಡ್ತೇವಂತಲ್ಲ, ಇವು ಎಲ್ಲವೂ ಪ್ರಸಾದ ಅಂತ ಭಾವಿಸಿಕೊಳ್ಳೋದಕ್ಕಾಗಿ ಇವು ನನ್ನೂ ಅಲ್ಲ, ನನ್ನೂ ಇದ್ದು ಮೊದಲ, ಈಗ ಕೊಟ್ಟೇನೆ, ಅದು ಲಿಂಗದ ವಸ್ತುಗಳು, ಅವುಗಳನ್ನು ನಾನು ಅನುಭವಿಸ್ತೇನೆ. ಪ್ರಾಣ ಲಿಂಗ ಸ್ಥಳ, ಇಲ್ಲಿಗೆ ಪ್ರಾಣಲಿಂಗ ಸ್ಥಳ ಆಯಿತು. ಆ ಬಳಿಕ ಶರಣಸ್ಥಳಕ್ಕೆ ಬರ್ತೇವೆ. ಈಗ ಕೊಡೋದು ಕೊಟ್ಟು ಹೋಯ್ತು, ಎಲ್ಲ ಪ್ರಸಾದ ಆಯಿತು. ಪ್ರಸಾದ ಸ್ವೀಕಾರ ಮಾಡಿದ ಬಳಿಕ ನಾದ ಅದಕ್ಕೂ ಕೇಳಿಸ್ತೇವೆ, ನಾನು ನಾದ ಕೇಳ್ತೇನೆ. ಆ ನಾದದ ಆನಂದದಲ್ಲಿ ಮಗ್ನಾಗ್ತೇನಲ್ಲ, ಅದು ಆನಂದ ಸ್ಥಳ. ಅದ್ಯಾವುದು? ಶರಣ ಸ್ಥಳ. ಅದು ಆನಂದ ಸ್ಥಳ. ಪೂಜಾದಲ್ಲಿ ಎಲ್ಲ ಕೊಟ್ಟ ಬಳಿಕ ಒಂದು ಕ್ಷಣ ಸಂತೋಷ ಉಂಟಾಗ್ತದೆ. ಕಣ್ಣಿನಲ್ಲಿ ದೇವರೂಪ, ಹೌದಲ್ಲ? ಶಬ್ದಗಳಲ್ಲಿ ದೇವರೂಪ, ಸ್ಪರ್ಶದಲ್ಲಿ ದೇವರೂಪ, ಆ ಬಳಿಕ ರಸದಲ್ಲಿ ದೇವರಸ, ದೇವ ಗಂಧ. ಅದಕ್ಕೆ ನಾವೇನು ಕರೆದೇವಿ? ಶಬ್ದ ಬರೇ ಶಬ್ದ ಅಲ್ಲ, ಅದು ದಿವ್ಯ ಶಬ್ದ, ದಿವ್ಯ ಸ್ಪರ್ಶ, ದಿವ್ಯ ರೂಪ, ದಿವ್ಯ ರಸ, ದಿವ್ಯ ಗಂಧ ಅಂತೇನು ಅನುಭವಿಸ್ತೇವಲ್ಲ, ಅವಾಗ ಒಂದೇನು ಆನಂದ ಉಂಟಾಗ್ತದೆ. ಆನಂದ ಉಂಟಾದ ಕ್ಷಣವೇ ಈ ಪೂಜಾ ಮಾಡುವವ ಯಾವ ಸ್ಥಳಕ್ಕದಾನೀಗ? ಶರಣ ಸ್ಥಳಕ್ಕೆ ಹೋದ. ಆ ಬಳಿಕ ಎಲ್ಲ ಹೋಯ್ತು, ಆನಂದದಲ್ಲಿ ಮಗ್ನಾಗಿ ಬಿಟ್ಟು. ಅವಾಗೇನಿಲ್ಲ, ಇಷ್ಟಲಿಂಗವೂ ಇಲ್ಲ, ಬಾಹ್ಯ ಇಲ್ಲ, ಏನೂ ಇಲ್ಲ, ಎಲ್ಲ ಮರ್ತಾನ, ತನ್ಮಯನಾಗಿದ್ದಾನ, ಒಂದಾಗಿ ಬಿಟ್ಟಿದ್ದಾನ. ಅದಕ್ಕೇನಂತೇವಿ? ಐಕ್ಯ ಸ್ಥಳ. ಪೂಜಾ ಕೂತು ಹೇಳುವುದರಾಗ ಐಕ್ಯ. ಎದರಲ್ಲಿ ಐಕ್ಯ ಆದ ಅಂದ್ರೆ ಬಾಹ್ಯ ಇಷ್ಟಲಿಂಗದಲ್ಲಿ ಐಕ್ಯನಾದ. ಇದಕ್ಕೆ ಪತಂಜಲ ಮಹರ್ಷಿಗಳು ಬಹಳ ಸಾವಿರಾರು ವರ್ಷಗಳ ಹಿಂದೆ ಬಾಳಿ ಬದುಕಿದ ಪತಂಜಲ ಮಹರ್ಷಿಗಳು ದೃಶ್ಯಾನುವಿದ್ಧ ಸವಿಕಲ್ಪ ಸಮಾಧಿ ಅಂತ ಕರೆದ್ರು. ದೃಶ್ಯಾನುವಿದ್ಧ ಸವಿಕಲ್ಪ ಸಮಾಧಿ. ದೃಶ್ಯದೊಳಗೆ ಅನುವಿದ್ಧವಾದ ಸವಿಕಲ್ಪವಾದ ಸಮಾಧಿ ಇದು. ಇದೊಂದು ಬಗೆಯ ಅದ್ಭುತವಾದ ಸಮಾಧಿ. ಇದಕ್ಕೆ ನಾವು ಐಕ್ಯ ಸ್ಥಳ ಅಂತ ಕರೀತೇವೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಪೂಜೆ ಮಾಡುವಾಗ ಭಕ್ತನಾಗಿ, ಮಾಹೇಶ್ವರನಾಗಿ, ಪ್ರಸಾದಿಯಾಗಿ, ಪ್ರಾಣಲಿಂಗಿಯಾಗಿ, ಶರಣನಾಗಿ, ಐಕ್ಯನಾಗಿ ಹೇಳಬೇಕಷ್ಟೆ. ಇದಕ್ಕೆ ಪೂಜಾ ಅಂತ ಕರೀತಾರೆ. ಎಷ್ಟು ಮಜಾ ಅದ. ನಮ್ಮ ಪೂಜೆ ಬೇರೆ ಇರ್ತದೆ, ನಮ್ದು ಟೈಮ್ ಸರಿಯಾಗಿ ಪೂಜೆ ಇರ್ತದೆ. ಅಂದ್ರೆ ಇದಕ್ಕೆ 2 ಮಿನಿಟ, ಇದಕ್ಕೆ 2 ಮಿನಿಟ, ಇದಕ್ಕೆ 2 ನಿಮಿಷ, ಇಷ್ಟು. ನಮ್ದು ಬೇರೆ. ನಮ್ದು ಪೂಜೆ, ಇದಕ್ಕೆ ಧಾರ್ಮಿಕ ಪೂಜೆ ಬೇರೆ, ಸಾಧನಾ ಪೂಜೆ ಬೇರೆ. ಇದು ತಪ್ಪಲ್ಲ ಮಾಡೋದು. ಇದು ಧಾರ್ಮಿಕ ಪೂಜೆ. ಒಬ್ಬ ಧರ್ಮಾನುಯಾಯಿ ಕನಿಷ್ಠ ಇಷ್ಟರೇ ಮಾಡಬೇಕು ಅಂತ ಮಾಡಿದ್ದು. ಧರ್ಮಾನುಯಾಯಿಗೆ ಇಷ್ಟಲಿಂಗ, ಆದರೆ ಸಾಧಕನಿಗೆ ಅದು ಸಾಧನಾ ಲಿಂಗ ಅಷ್ಟೆ. ಅದು ಯಾರಾದರೂ ಮಾಡಬಹುದು. ಈಗ ಧರ್ಮಾನುಯಾಯಿಗಳು ಹಾಗಲ್ಲ, ಅವರೇ ಮಾಡೋರು. ಅವ್ರದ್ದು ಹಾಗಲ್ಲ. ಷಟ್ಸ್ಥಳಕ್ಕೆ ಹೋದ ಬಳಿಕ ಅದು ಸಾಧನಾತ್ಮಕವಾಗಿರ್ತದೆ, ವಿಸ್ತಾರವಾಗ್ತದೆ, ವಿಶಾಲವಾಗ್ತದೆ. ಇಷ್ಟು ಇಷ್ಟಲಿಂಗದಲ್ಲಿಯೇ ಏನಾಯಿತು? ಷಟ್ಸ್ಥಳ. ಹಾಗೆ ಪ್ರಾಣಲಿಂಗದಲ್ಲಿ ಷಟ್ಸ್ಥಳ, ಭಾವಲಿಂಗದಲ್ಲಿ ಷಟ್ಸ್ಥಳ. 6 3 18 ಸ್ಥಳಗಳು. ಇವು 18 ಸ್ಥಳಗಳು. ಇಷ್ಟಲಿಂಗದಲ್ಲಿ ಷಟ್ಸ್ಥಳ. ಅದೇ ರೀತಿ ಪ್ರಾಣಲಿಂಗ ಇಟ್ಕೊಳ್ಳೋದು. ವಸ್ತು ಅಷ್ಟೇ ಬದಲ. ಅಲ್ಲಿ ಈ ಲಿಂಗ ಇಲ್ಲ, ಮನೋಗತ ಲಿಂಗ. ಅಲ್ಲಿಂದ ಅಹಂಕಾರಕ್ಕೆ ಅಹಮ್ಮಕ್ಕೆ ಹೋದಾಗ ಅಲ್ಲಿ ಭಾವಲಿಂಗ. ಅಲ್ಲಿ ಇವು ಯಾವುವು ಇಲ್ಲ, ಅಲ್ಲಿ ಇವು ಯಾವೂ ಇಲ್ಲ. ಕಡಿಮೆ ಹಾಕೋತ ಬರ್ತಾವ. ಯಾವುದು? ಮಾರ್ಗಕ್ರಿಯ ಹೊರಗೆ, ಮೀರಿದ ಕ್ರಿಯೆ ಒಳಗೆ. ಹಾಗೆ ಇಲ್ಲಿ ಒಳಗೆ ಪ್ರಾಣಲಿಂಗ ಪೂಜಾ ಮಾಡುವಾಗ ಇವ್ಯಾವೂ ಇಲ್ಲ, ಈ ಷಟ್ಸ್ಥಳಗಳಿಲ್ಲ. ಅಲ್ಲಿ ಇರೋದೇ ಒಂದೇ ಪ್ರಾಣಲಿಂಗ ಷಟ್ಸ್ಥಳ. ಪ್ರಾಣಲಿಂಗದಲ್ಲಿಯೇ ಪ್ರೇಮ,
ಪ್ರಾಣಲಿಂಗದಲ್ಲಿಯೇ ನಿಶ್ಚಯ, ಪ್ರಾಣಲಿಂಗದಲ್ಲಿಯೇ ಪ್ರಸಾದ, ಪ್ರಾಣಲಿಂಗದಲ್ಲಿಯೇ ಸಂತೋಷ, ಪ್ರಾಣಲಿಂಗದಲ್ಲಿ ಪರಮ ಇಚ್ಛೆ. ಇದು ಪ್ರಾಣಲಿಂಗ ಸ್ಥಳ. ಆ ಬಳಿಕ ಭಾವಲಿಂಗಕ್ಕೆ ಹೋದ್ರೆ ಏನಿಲ್ಲ, ಶಾಂತ್, ಪರಮ ಶಾಂತ್, ಅದು ಸಮರಸ ಸ್ಥಳ. ಹೀಗೆ 3 ಲಿಂಗ, 3 ತರದ ಷಟ್ಸ್ಥಳದ ಸಾಧನೆ. ಇದಕ್ಕೆ ತ್ರಿವಿಧ ಲಿಂಗ ಷಟ್ಸ್ಥಳ ಸಾಧನ ಅಂತ ಕರೆಯೋದು. ಇದು ಷಟ್ಸ್ಥಳದ ಒಂದು ಸುಂದರ ರೂಪ. ಈಗ ಸಮಯ ಬಹಳ ಆಗ್ಯಾವ, ಷಟ್ಸ್ಥಳಗಳಾಗ್ಯಾವ ಈಗೆಲ್ಲ. ಈಗ ತ್ರಿವಿಧ ಲಿಂಗಗಳ ಬಗ್ಗೆ ಏನಾದರೂ ಇದ್ರೆ ಕೇಳಿ. ಯುದ್ಧ ಅದಾವ ಅಂತ ಹೇಳಿದ್ರೆ ನಮಗೆ ಮೊದಲೇ ಯಾಕೆ ಗೊತ್ತು? ನೀವು ಯುದ್ಧ ಅದಾವ ಮೊದಲೇ ಯಾಕೆ ಗೊತ್ತ? ಮೊದಲೇ ಯಾಕೆ ಗೊತ್ತಾಗೋದಿಲ್ಲ? ಅದೇ ಸಮಸ್ಯೆ ಆಗಿರೋದು ನಮಗೆಲ್ಲ. ಎಲ್ಲಾನು ಅದ. ಈ ಭೂಮಿಯಾಗ ಸಾಕಷ್ಟು ಸಂಪತ್ತದ, ನಾವು ಮ್ಯಾಲ ಉಪವಾಸ ಕುಂತೇವಿ, ಏನ್ ಮಾಡಕ್ಕಾಗ್ತದೆ? ಏನ್ ಮಾಡಕ್ಕಾಗತ್ತೆ? ಸ್ವಲ್ಪ ಜೀವನ ಅಂದ್ರೆ ಹಾಗೆ. ನಮ್ಗೆ ಕೆಲವು ಕುತೂಹಲಗಳಿರ್ತಾವ, ಅವುಗಳತ್ತ ಮನಸ್ಸು ಹರಿದು ಮುಖ್ಯ ವಸ್ತುವೇ ಒಮ್ಮೊಮ್ಮೆ ಮರೆತು ಹೋಗ್ತದೆ. ಎಷ್ಟೋ ಸಲ ಆಗೋದಲ್ಲಿ ನೀವು ಮನೆಯಿಂದ ಹೊರಟಿರ್ತೀರಿ ಇಲ್ಲಿಗೆ ಬರ್ಬೇಕಂತ, ದಾರ್ಯಾಗ ಯಾರೇ ಬೆಟ್ಟಾದ್ರೆ ಮರ್ತು ಹೋಗಿ ಬಿಡ್ತದ. ಒಮ್ಮೊಮ್ಮೆ ಆಗ್ತದೆ ಬದುಕಿನಲ್ಲಿ ಮರೆವು ಅಂತ. ಪ್ರಾಣಲಿಂಗ, ಆತ್ಮಲಿಂಗ ಒಂದು ಶಬ್ದ ಅಂತ ಇಟ್ಟುಕೊಳ್ರಿ. ಆದ್ರೆ ಪ್ರಾಣಲಿಂಗ ಪ್ರಾಣಲಿಂಗವೇ. ಈ ಕಲ್ಪನೆ ಆವಾಗ ಇವಾಗ ಇಂಥವು ಯಾವ ಇಲ್ಲಿ ಷಟ್ಸ್ಥಳದಲ್ಲಿ ಅಂಥವು ಯಾವ ಇರೋದಿಲ್ಲ. ಷಟ್ಸ್ಥಳದಲ್ಲಿ ಇದು ಸನಾತನ ಶಾಶ್ವತ. ಯಾವಾಗ ಮೊದಲನೇ ಮನುಷ್ಯ ಸಾಧನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ, ಅವಾಗ ಏನಾದರೂ ಒಂದು ವಸ್ತುವನ್ನು ಇಟ್ಕೋತಾನೆ. ಅವನಿಗೆ ಇದೇ ವಸ್ತು ಅಂತಲ್ಲ, ಯಾವುದರೇ ಒಂದು ಸುಂದರ ವಸ್ತುವನ್ನ, ಯಾವ ವಸ್ತು ನೋಡಿದರೆ ಮನಸ್ಸು ವಿಕಾರ ಆಗೋದಿಲ್ಲವೋ ಅಂಥ ವಸ್ತುವನ್ನ ಇಟ್ಕೊಂಡು ಶುರು ಮಾಡಿಬಿಡ್ತಾನೆ. ಅದಕ್ಕೆ ಇತಿಹಾಸ ಇಲ್ಲ. ಇದಕ್ಕೆ ಲಿಂಗಕ್ಕೆ ಇತಿಹಾಸ ಇಲ್ಲ, ಸತ್ಯ ವಸ್ತುವಿಗೆ ಇತಿಹಾಸ ಇರೋದಿಲ್ಲ. ಸಾಧನಾತ್ಮಕ ಧರ್ಮಕ್ಕದ, ಅದು ಧರ್ಮಕ್ಕೆ ಗುರುಗಳು ಹೇಳ್ತಾರೆ. ಯಾವಾಗ ಶುರುವಾಯಿತು, ಎಲ್ಲ ಗುರುಗಳಲ್ಲಿ ಕೂತಾರಲ್ಲ ಅವರೆಲ್ಲರೂ ಹೇಳ್ತಾರೆ ನಿಮಗೆ ಯಾವಾಗ ಶುರುವಾಗೋದಿದೆಲ್ಲ. ಆದ್ರೆ ಈ ಸಾಧನ ಮಾಡುವಾಗ ನಾವು ಷಟ್ಸ್ಥಳ ತಗೊಂಡೇವೆ, ಷಟ್ಸ್ಥಳದಲ್ಲಿ ಇಲ್ಲ, ಇದು ವೈಶ್ವಿಕ. ನಾನು ಅನ್ನೋದು ಎಲ್ಲ 3ರಲ್ಲೂ ಅದ. ಹೊರಗೆ ಇದ್ದಾಗ ಪೂಜಕ, ಒಳಗೆ ಇದ್ದಾಗ ಅದನ್ನು ಸ್ಮರಿಸ್ತಾ ಇರ್ತಾನೆ. ಅಲ್ಲಿಂದ ಭಾವಲಿಂಗಕ್ಕೆ ಬಂದಾಗ ತಾನೇ ತಾನಾಗಿರ್ತಾನೆ. ಅದು ನಾನು ಅಲ್ಲೂ ಅದ, ಇಲ್ಲಿಯೂ ಅದ, ಹೊರಗೂ ಅದ. ಆದರೆ ನಾನು ಮೌನ ಕೋತ್ ಹೋಗ್ತದೆ, ಕೊನೆಗೆ ಶಾಂತವಾಗ್ತದೆ, ಅದು ಭಾವಲಿಂಗ. ಅಲ್ಲಿಯೂ ಹೋಯಿತು ಅಂದ್ರೆ ಮಹಾಲಿಂಗಕ್ಕೆ ಹೋಗ್ತದೆ. ಭಾವಲಿಂಗದಲ್ಲಿ ನಾನು ಇದ್ದ ತೀರೋ ಸ್ಥಳಕ್ಕೆ ನಾನು ಅದ, ಅದು ಮುಗಿದು ಹೋಗೋ ಸ್ಥಳ, ಅದಕ್ಕೆ ಮಹಾಲಿಂಗ ಅಂತ ಕರೆಯೋದು. ಮಹಾಲಿಂಗ ಅಲ್ಲೇನಿಲ್ಲ, ನಾನಿಲ್ಲ ಮತ್ತು ನೀನೂ ಇಲ್ಲ, ಅಷ್ಟೇ, ಯಾವುದೂ ಇಲ್ಲ. ಸಾಧನೆ ಮಾಡುವ ಮೊದಲು ಇಷ್ಟಲಿಂಗ ಪೂಜೆ ಹೆಂಗ್ ಮಾಡೋರು? ಇಷ್ಟಲಿಂಗ ಪೂಜೆ ಅಂದ್ರೆ ಸಾಧನ. ಮೊದಲು ಹೆಂಗ್ ಮಾಡೋರು? ಸಾಧನ ಎಲ್ಲಿಂದ ಶುರುವಾಗ್ತದೆ ಅಂದ್ರೆ ಮೊದಲ ಕೈ ಸ್ವಚ್ಛ ಇರ್ಬೇಕು. ಕೈ ಸ್ವಚ್ಛ ಅಂದ್ರೆ ಗೊತ್ತಾಗ್ತಲ್ಲ ನಮ್ಗೆ. ಕೈ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು, ಮೈನು ಸ್ವಚ್ಛ ಇರಬೇಕು. ಈ 3 ಸ್ವಚ್ಛ ಇದ್ರೆ ಅವಾಗ ಅವ ಸಾಧನ ಮಾಡಕ್ ಕೂಡ್ತಾನೆ. ಅದಕ್ಕೆ ಅವ್ರು ಏನ್ ಕರೆದ್ರು, ಈ 3ಕ್ಕ, ಈ ಸ್ವಚ್ಛತೆಗೆ ಅಂತರಂಗ ಬಹಿರಂಗ. ಅಂತಃಶೌಚ ಅಂತ ಪತಂಜಲ, ಬಹಿಶೌಚ ಅಂತ ಪತಂಜಲ ಕರೆದ್ರು. ಇದೆಲ್ಲ ಶುದ್ಧ ಅಂತೂ ಅತ್ಯಂತ ಅವಶ್ಯ ಇರ್ತದೆ. ಮೊದಲ ಅಷ್ಟು ತಣ್ಣಗೆ ಕೂಡಲಾರದೆ ಸಾಧನ ಮಾಡಕ್ ಬರೋದಿಲ್ಲ. ಈಗ ನಾವು ಅವಸರದ ಊರಿಗೆ ಹೋಗೋರಿದ್ದೇವೆ, ಒಂದಿಷ್ಟು ಬೇಗ ಮುಗಿಸ್ಬಿಡೋಣ ಅಂತ ಹಿಂಗೆ ಕೂತ್ರೆ ಸಾಧನ ಆಗೋದಿಲ್ಲ. ಸಾಧನ ಬಿಟ್ಟು ಹೋಗ್ಬೋದು, ಸುಮ್ಮನೆ ಮಾಡ್ದಂಗೆ ಆಗಬಾರದು ಅಂತ. ಷಟ್ಸ್ಥಳದಲ್ಲಿ ಹಂಗೆ ಯಾವುದಿಲ್ಲ. ಪೂಜೆ ಮಾಡ್ದಂಗೆ ಮಾಡಿ ಬಿಡ್ಬೋದು, ಅದೇನು ದೊಡ್ಡದಲ್ಲ. ಬರಬರ ನೀರು ಹಾಕಿ ಒಂದಿಷ್ಟು ಹೂವು ಇಟ್ಟು ಮಾಡಿ ಮುಗಿಸಿ ಎದ್ದು ಬಿಡ್ಬೋದು, ಬಹಳ ಸುಲಭ.
ಅದಕ್ಕೆ ನಮ್ಗೇನಾಗ್ಯದ, ಸರಳದ ಇದು ಬಹಳ ಸರಳದ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ, ಏನೂ ಇಲ್ಲಲ್ಲ, ನೀರು ಹಾಕೋದು, ಹೂವಿಡೋದು, ಎತ್ತು ಬಿಡೋದು, ಎಷ್ಟು ಸುಲಭ. ಇದೊಂದು ಕ್ರಿಯೆ ಆಗ್ಯದ. ದಿನ ಮಾಡೋದ್ರಿಂದ ಒಂಥರ ಎಡಿಕ್ಷನ್ ಅಂತ ಅಭ್ಯಾಸ ರೂಢಿಯಾಗಿ ಬಿಡ್ತದೆ. ಅಲ್ಲಿಂದ ಮಾಡದಿದ್ರೆ ಒಂಥರ ತಾಪ ಆಗ್ತದೆ. ಯಾವುದೇ ಇರಲಿ, ಸಾಧನೆಗಳು ಬೇರೆ, ಸಾಧನೆಗಳು ನಿರಂತರವಾಗಿ ಸಾಕು. ನಾನು ಹೋದರೆ ಹೋಗಬಹುದು ಅಂತ ಕನಕದಾಸರು ಹೇಳಿದ್ದಾರೆ. ಇದರೊಳಗೆ ಅರಿತುಕೊಳ್ಳಬೇಕಾದ ನಾನು ಅಂದ್ರೆ ಅದು ಇರಬೇಕಾದ. ಹಾ, ಎಷ್ಟು ಚಂದ ಪ್ರಶ್ನೆ ಕೇಳ್ತಾರೆ. ನಿನ್ನೆ ಅಮಾಯಕ ಆಗಿದ್ರು, ಬಿಡಾವ ಯಾರು, ಇವ ಯಾರು ತಿಳ್ಕೊಳ್ಳವ ನಾನು ಯಾರು. ಬಹಳ ಮಜಾ ಅದ. ಅವನೇ ಹಿಂಗೂ ಆಗ್ತಾನ, ಹಂಗೂ ಆಗ್ತಾನೆ, ಅಮಾಯಕನೂ ಆಗ್ತಾನೆ, ಜಾಣನೂ ಆಗಿ ಬಿಡ್ತಾನೆ ಅಷ್ಟೆ. ನಾನು ಅನ್ನೋದು ಇದು ಮನಸ್ಸಿನ ಒಂದು ಭಾವನೆ. ಅದು ಈ ಮನಸ್ಸು ಎರಡು ರೀತಿಯಲ್ಲಿ ಕೆಲಸ ಮಾಡ್ತದೆ. ಒಂದು ಮಾರ್ಗದರ್ಶಕ ಮನಸ್ಸಾಗಿ, ಬುದ್ಧಿವಂತ ಮನಸ್ಸಾಗಿ ಕೆಲಸ ಮಾಡ್ತದೆ. ಇನ್ನೊಂದು ಭಾವನೆಯ ಪ್ರವಾಹಕ್ಕೆ ಸಿಕ್ಕು ಕೆಲಸ ಮಾಡ್ತದೆ. ಈ ದೊಡ್ಡ ಮನಸ್ಸು ಸಣ್ಣ ಮನಸ್ಸಿಗೆ ಬೋಧ ಮಾಡ್ತದೆ, ನಾನು ಅನ್ನೋದು ಬರಬೇಕು ಅಂತ ಅದು ಹೇಳ್ತಿರ್ತದೆ. ಅದೇ ಮನಸ್ಸು ಅಲ್ಲೊಂದು ಅಹಂ, ಇಲ್ಲೊಂದು ಅಹಂ, ಒಂದೇ ಮನಸ್ಸಿನಲ್ಲಿ ಎರಡು ಅಹಮ್ಮಗಳ ನಿರ್ಮಾಣ ಆಗಿ ಒಂದು ಜಾಣನಾಗಿ ಹೇಳ್ತಿರ್ತದ, ಒಂದು ಕೇಳಲಾರದೆ ಕೇಳ್ತಿರ್ತದ. ಅದು ಬಹಳ ಮಜಾ ಅದ. ಅದು ಎರಡು ಮನಸ್ಸಿನ ಭಾವನೆಗಳೇ. ನಾನು ಅನ್ನೋದು ಅದು ಬೇರೆ. ನಾನು ಅನ್ನೋದರ ಮೂಲ ರೂಪ ಅಹಂ ಪ್ರತ್ಯಯಸ್ಯ ಆಲಂಬನಂ, ಅದು ಬೇರೆ. ಹಾ, ಯಾವ್ಯಾವ ಜಲಗಳ್ರವು? ಕರುಣಾ ಜಲ, ವಿನಯ ಜಲ, ಸಮತಾ ಜಲ ಅಂದ್ರೆ ಏನು ಅಂತ ಪ್ರಶ್ನೆ. ಇದು ಗುರುಗಳು ಈಗ ಮಾತನಾಡ್ತಾರ, ಅವ್ರು ಹೇಳ್ತಾರೆ ನಿಮಗೆ. ಈ ಧಾರ್ಮಿಕ ಸಂಗತಿಗಳನ್ನ ಅವರಿಗೆ ಬಿಟ್ಟುಕೊಟ್ಟೆ. ದೇವರು ಯಾತಕ್ಕೆ ಇದ್ದಾನೆ? ದೇವರು ಯಾಕದಾನ ಅಂತ ಅವ್ರ ಪ್ರಶ್ನೆ. ಎಷ್ಟು ಅಲ್ಲಿ ಬರೇ ಪ್ರಶ್ನೆ ಹೋದ್ರೆ ಎಷ್ಟು ಮಜಾ ಅದಾವ. ಇನ್ನೊಂದು ಮುಂದೆ ಹೇಳ್ರಿ. ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು ಇದ್ದಾನಲ್ಲವೇ? ಹಾಗಾದ್ರೆ ನಮಗೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಏಕೆ? ದೇವರು ಇದ್ದಿದ್ದರೆ ಎಲ್ಲರನ್ನು ಒಳ್ಳೆಯ ನಾಗರಿಕರನ್ನು ಮಾಡಬಹುದಲ್ಲ, ಇದರಿಂದ ಇರಬಹುದಲ್ಲ. ನಾವು ನಾಗರಿಕರಾಗವ್ರಲ್ಲ, ಅವನೇ ಮಾಡಬೇಕು. ಏನು ಪ್ರಶ್ನೆಗಳು, ಎಂತ ಪ್ರಶ್ನೆಗಳು. ಇದೊಂದು ತಿಳ್ಕೋಬೇಕು. ಸಾಗರದ ಎದರ ಮನುಷ್ಯ ಏನೂ ಅಲ್ಲ. ನೀವು ಸಾಗರದಲ್ಲಿ ಒಂದು ಬೋಟ್ದಾಗ ನೀವು ಒಬ್ರು ಹೋಗ್ತಿದ್ರೆ ಸಾಗರಕ್ಕೆ ನೀವು ಯಾರು? ನೀವು ಅದಿರಿ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ನಾವೇ ಬಳಸಿಕೊಳ್ಳೋದು. ಸಾಗರವನ್ನ ತೇಲುವುದಕ್ಕೆ ನಾವು ಬಳಸಬೇಕೇ ವಿನಃ ಅದು ನಮ್ಮನ್ನ ಕಾಪಾಡ್ತದಂತಲ್ಲ. ಅದರಲ್ಲಿ ತೇಲಿಸುವ ಸಾಮರ್ಥ್ಯ ಇರ್ತದೆ. ಅದನ್ನ ತಿಳ್ಕೊಂಡು ನಾವು ತೇಲ್ಬೇಕಷ್ಟೇ. ನಾವು ಬರ ಮುಳಿಗೆ ನಮ್ಮನ್ನ ಯಾಕೆ ತೇಲಿಸೋದಿಲ್ಲ ಅಂತಂದ್ರೆ, ವಿಶ್ವ ಶ್ರೀಮಂತದೇ. ನಾವು ದುಡಿದ್ರೆ ನಾವು ಶ್ರೀಮಂತ ಆಗ್ತೇವೆ ಅಷ್ಟೇ. ನಾವು ವಿಶ್ವ ಶ್ರೀಮಂತ ಇದ್ರು ಸಹಿತ ನಮ್ಮನ್ನ ಯಾಕೆ ಶ್ರೀಮಂತ ಮಾಡುದಿಲ್ಲ ಅಂತಂದ್ರೆ ಮಾಡುವುದಲ್ಲ ಅಷ್ಟೇ. ಯಾಕೆ ಮಾಡ್ಕೋಬೇಕಷ್ಟೆ. ನಾವೆಲ್ಲರೂ ಈ ಜಗತ್ತಿಗೆ ಬಂದಿದ್ದು ಒಂದು ಮನಸ್ಸನ್ನ ಪಡೆದು, ಒಂದು ದೇಹ ಪಡೆದು, ಇದನ್ನೆಲ್ಲ ಬಳಸಿ ನಾವು ಕಟ್ಕೋಬೇಕು ಜೀವನ ಅಂತೆ ನಾವು ಬಂದಿದ್ದಿಲ್ಲ. ಪ್ರತಿಯೊಂದಕ್ಕೆ ಆಕಾಶ, ಅದು ಇದು, ಅದರ ಹಿಂದಿರುವ ಶಕ್ತಿ, ಇವೆಲ್ಲ ನಮ್ಮನ್ನು ನೋಡ್ಕೋತ ಕೂತಿರ್ತಾವೆ. ಇವ ಎಲ್ಲಿ ಆಡುತ್ತಾನ, ಎಲ್ಲಿ ಮುಗ್ತಾನ, ಏನೇನ್ ತಿಂತಾನ, ಏನ್ ತಿಂದು ಹೊಟ್ಟಿ ಕಡಿಸ್ಕೋತಾರ, ಇವೆಲ್ಲ ದೇವ್ರು ಯಾಕೆ ನೋಡಕ್ ಹೋಗ್ತಾರೆ? ಇವೆಲ್ಲ ಅವಾಗೇನು ಕೆಲಸ ಇಲ್ಲ. ಇಷ್ಟೆಲ್ಲ ವಿಶಾಲ ವಿಶ್ವದೊಳಗೆ ಇಂಥ ಬ್ರಹ್ಮಾಂಡಗಳು ಅಸಂಖ್ಯ ಕೋಟಿ ಅಬ್ಜ ಎಲ್ಲ ಇರ್ತವೆ.
ಇಂಥದ್ರಾಗ ಆತ ನಿಮ್ಮ ಈಗ ಒಂದು ಹಿರಿಗದ ತಿಳ್ಕೊಡ್ರಿ, ಎಲ್ಲರೂ ಒಂದು ಮನ್ಯಾಗದ, ಯಾರು ನೋಡ್ತೀರಿ ನೀವು? ಎಲ್ಲೋ ಅದು ಪಾಪ ತನ್ನಷ್ಟಕ್ಕೆ ತಾನು ಇರ್ತದ, ಬೀಳ್ತದ, ಹೇಳ್ತದ. ಈ ಮನಿ ಮಾಲೀಕ ನಾನು ನೋಡೋದೇ ಇಲ್ಲ ಅಂದ್ರೆ ಎಂದೂ ಅದು ಎರಿವಿ ಹಂಗೆ ವಿಚಾರ ಮಾಡಿಲ್ಲ. ನಾವು ಮಾತ್ರ ಏನು ದೇವ್ರು ನಮಗಾಗಿ ಅದಾನ ಅನ್ನೋ ಹಂಗ ಏನ್ ನಾವು ಒಬ್ಬರೇ ಇದ್ದೇವೆ ಜಗತ್ತಿನಾಗ. ನೀವು ಪ್ರತಿ ಕ್ಷಣ ಏನೇನು ಮಾಡ್ತಾನೆ ನೋಡ್ಕೋತ ಏನೂ ಆಗಲಾರ್ದಂಗೆ ಸ್ಟಾಪ್ ಮಾಡ್ಕೋ. ಹಂಗೆ ಕಲ್ಪನೆ ಮಾಡಬೇಕು. ದೇವ್ರಂದ್ರೆ ಹಂಗೆ ಸಾಮಾನ್ಯ ಅಲ್ಲ, ಅದೊಂದು ವಿಸ್ತಾರ ಇರ್ತದೆ. ಜಗತ್ತಿನಲ್ಲಿ ನಾವು ಬಂದು ನಮ್ಮ ಬದುಕನ್ನ ನಮ್ಮಷ್ಟಕ್ಕೆ ನಾವು ಕಟ್ಟಿಕೊಳ್ಳಿರ್ತದೆ. ಆದರೆ ನಾವು ಕಟ್ಟಿಕೊಳ್ಳಿಕ್ಕೆ ಏನು ಬೇಕು ಮಾತ್ರ ಅದೇ ಇಲ್ಲ. ಅದನ್ನು ಕೊಟ್ಟವನೇ ದೇವರು. ದೇವರು ಅದನ್ನು ಕೊಡ್ತಾನೆ ವಿನಃ ನಾವು ಕಟ್ಟಿಕೊಳ್ಳಾರ್ದ ಇದ್ರೆ ನಾವೇನು ಮಾಡಿದ್ರು. ಈಗ ಹೋಗಿ ಒಂದು ಚಾಕು ತಗೊಂಡು ಕತ್ತರಿಸ್ಕೊಂಡೆ, ಏನು ಪರಮಾತ್ಮ ಬಂದು ಅದನ್ನ ಯಾಕೋ ಕತ್ತರಿಸ್ಬೇಡ ಅಂತಾನೆ, ಕತ್ತರಿಸುವ ಅಂತಾನೆ ಅಷ್ಟೇ. ಏನು ಇಚ್ಛಾ, ನಾನು ಬೀಳ್ತೇನೆ, ಕುಡಿತೇನೆ, ಕುಡಿ ಅಂತ ಅವನೇ ಎಲ್ಲ ಬಂದು ಹಿಂಗೆಲ್ಲ ಮಾಡಕ್ಕಾಗ್ತದೆ. ಆತ ಕೊಡೋದು ವಿಸ್ತಾರ ದೃಷ್ಟಿಯಿಂದ ನೋಡೋದಕ್ಕೆ ವಿನಃ ನಮ್ಮ ದೃಷ್ಟಿಯಿಂದ ದೇವನತ್ತ ನೋಡಬಾರದು. ದೇವನ ಅಂದ್ರೆ ಒಂದು ಅನಂತದ